ಎಸ್ಪೆಷಲಿ ಟೀಸರ್ ಟ್ರೈಲರ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಾನು ಬರ್ತಿದ್ದೀನಿ ಚಿನ್ನ ಅಂತ ನಿವಾಸ ಹೇಳಿ ಆಗಿದೆ. ಎಲ್ಲರೂ ಕೂಡ ಕಾಯ್ತಾ ಇದ್ವಿ ಟ್ರೈಲರ್ ಹೇಗಿರುತ್ತೆ ಅನ್ನೋದನ್ನ ನೋಡೋದಕ್ಕೆ. ಆದ್ರೆ ಟೀಸರ್ ಎಲ್ಲ ನೋಡಿದಾಗ ಪ್ರಕಾಶ್ ಸರ್ ನಮ್ಮ ದರ್ಶನ್ ಸರ್ ನೆಗೆಟಿವ್ ಶೇಡ್ ಅಲ್ಲಿ ಇದಾರ ಅಂತ ಯೋಚನೆ ಬರ್ತಾ ಇದೆ. ಅದಕ್ಕೆ ಉತ್ತರ ಆಮೇಲೆ ಡೈರೆಕ್ಟರ್ ಹತ್ರನೇ ಕೇಳೋಣ. ಆದ್ರೆ ಅದಕ್ಕೂ ಮುನ್ನ ಇದೀಗ ನಾವೆಲ್ಲರೂ ಕಾಯ್ತಾ ಇರುವಂತಹ ದಿನ ಬಹಳಷ್ಟು ಹತ್ರದಲ್ಲಿ ಬರ್ತಾ ಇದೆ. ಡಿಸೆಂಬರ್ 11ನೇ ತಾರೀಕು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾವಾಗಿ ಮೂಡಿ ಬರೋದಕ್ಕೆ ದ ಡೆವಿಲ್ ಪ್ರೀತಿಯಿಂದ ಕಾಯ್ತಾ ಇದೆ. ಹಾಗಾಗಿ ಸಿನಿಮಾ ಹತ್ರ ಬರ್ತಾ ಇರಬೇಕಾದ್ರೆ ಥಿಯೇಟರ್ ಸೆಟಪ್ ಡಿಸ್ಟ್ರಿಬ್ಯೂಷನ್ ಹೊಣೆ ತುಂಬಾನೇ ಹೆಚ್ಚಾಗಿರೋದ್ರಿಂದಾಗಿ ಆ ವಿಷಯದಲ್ಲಿ ನಮ್ಮ ಜೊತೆಯಾಗಿರುವುದು ಸುಪ್ರೀತ್ ಸರ್, ಅದೇ ರೀತಿಯಾಗಿ ಗಂಗಾಧರ್ ಸರ್. ಇದೀಗ ನಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸುಪ್ರೀತ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಹಲವಾರು ಸಿನಿಮಾಗಳ ನಿರ್ಮಾಣ ವಿತರಣೆಯ ಜೊತೆಯಲ್ಲಿ ದ ಡೆವಿಲ್ ಜೊತೆಯಾಗಿ ನಿಂತಿರೋದಕ್ಕಾಗಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್ ಸರ್. ಮಧ್ಯಕ್ಕೆ ಬನ್ನಿ ದಯವಿಟ್ಟು. ಸುಪ್ರೀತ್ ಸರ್, 11ನೇ ತಾರೀಕು ದ ಡೆವಿಲ್ ನಮ್ಮೆಲ್ಲರ ಮುಂದೆ ಬರ್ತಾ ಇದೆ. ಈಗ ಡಿಸ್ಟ್ರಿಬ್ಯೂಷನ್ ಜೊತೆಗೆ ಥಿಯೇಟರ್ ಸೆಟಪ್ ಬಗ್ಗೆ ಮಾತನಾಡೋದಾದ್ರೆ. ಎಲ್ಲರಿಗೂ ನಮಸ್ತೆ. ಡೆವಿಲ್ ತುಂಬ ಸ್ಪೆಷಲ್ ಮೂವಿ ನಮಗೆ. ಐ ಎಸ್ಪೆಷಲಿ ಥ್ಯಾಂಕ್ ಪ್ರೊಡ್ಯೂಸರ್ ಪ್ರಕಾಶ್ ಸರ್ ಅಂಡ್ ಅಶ್ವಿನಿ ಮೇಡಮ್ ಫಾರ್ ಗಿವಿಂಗ್ ದ ಆಪರ್ಚುನಿಟಿ. ಏನು ಯಾತಕ್ಕೆ ಸಿನಿಮಾ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ ಅಂತಂದರೆ, ದರ್ಶನ್ ಸರ್ ಅಂದರೆ ನನಗೆ ಬೇಸಿಕಲಿ ತುಂಬ ಇಷ್ಟ. ಸೊ ಇದು ಫಸ್ಟ್ ಸಿನಿಮಾ ನಾನು ದರ್ಶನ್ ಸರ್ ರಿಲೀಸ್ ಮಾಡ್ತಾ ಇರೋದು. ಮೊದಲು ಇನ್ನೊಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಅಂತಂದರೆ ಜಸ್ಟ್ ಪ್ರಕಾಶ್ ಸರ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ವಿ. ಕಮಿಂಗ್ ಸ್ಯಾಟರ್ಡೇ ಫಾರ್ 11th 6:30 ಶೋಸ್ ಬುಕಿಂಗ್ ಓಪನ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ಮೇನ್ ಸೆಟರ್ಸಲ್ಲಿ ಅರ್ಲಿ ಮಾರ್ನಿಂಗ್ ಶೋಸ್ ಇರುತ್ತೆ. ದಿಸ್ ಇಸ್ ಎಸ್ಪೆಷಲಿ ಫಾರ್ ಫ್ಯಾನ್ಸ್ ಟು ಸೆಲೆಬ್ರೇಟ್. ಯಾಕೆಂತಂದರೆ ಅವರು ಆಲ್ರೆಡಿ ರಿಕ್ವೆಸ್ಟ್ ಬರ್ತಾ ಇದೆ ನಮಗೆ 12 o'clock ಶೋ ಬೇಕು, 4 o'clock ಶೋ ಬೇಕು ಅಂತ. ಸೊ ಬಿಕಾಸ್ ಆಫ್ ಪರ್ಮಿಷನ್ಸ್ ಇಶ್ಯೂ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ 6:30. ಸೊ ಇದು ಫ್ಯಾನ್ಸ್ಗೆ ಐ ಹೋಪ್ ತುಂಬ ಖುಷಿ ಪಡುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಮ್ಮ ಈ ಸಿನಿಮಾ ತುಂಬ ಒಂದು ಜವಾಬ್ದಾರಿ. ಯಾಕೆ ಅಂತಂದರೆ ವಿ ಹ್ಯಾವ್ ಟು ರೀಚ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಡೇಸ್. ಯಾಕಂದರೆ ದಿಸ್ ಇಸ್ ಅ ಲಾಂಗ್ ವೀಕೆಂಡ್. ಫ್ರೈಡೇ 12th ರಿಲೀಸ್ ಇತ್ತು. ಬಿಫೋರ್ ಸರ್ ನಾವು ಡಿಸ್ಕಸ್ ಮಾಡಿ ಒನ್ ಡೇ ಅರ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಲಾಂಗ್ ವೀಕೆಂಡ್ 4 days ಇದ್ದರೆ ಕಲೆಕ್ಷನ್ಸ್ ವೈಸ್ ಆಗಲಿ ಸೊ ಆಡಿಯನ್ಸ್ಗಾಗಲಿ ಇಟ್ ವಿಲ್ ಬಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಸಿ ಆಲ್ ಆಫ್ ಯು ಆನ್ 11th in theaters. ಥ್ಯಾಂಕ್ ಯು. ಸುಪ್ರೀತ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ಪ್ರಕಾಶ್ ಭಟ್ ಸರ್ ಹಾಗೂ ತಶ್ವಿನ್ ಗಿರ್ಕಾನ್ ದಯವಿಟ್ಟು ವೇದಿಕೆಗೆ ಬಂದು ಒಂದು ಬೊಕ್ಕೆ ಕೊಡೋದ್ರ ಮೂಲಕ ಸುಪ್ರೀತ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಸ್ ಸರ್. ಇದೀಗ ಶ್ರೀ ಜಯಮಾತಾ ಕಂಬೈನ್ಸ್ ಪರವಾಗಿ ನಮ್ಮ ಸುಪ್ರೀತ್ ಸರ್ ಅವರಿಗೆ ಪ್ರೀತಿಯ ಬಂಧುಗಳನ್ನು ಸಮರ್ಪಿಸುವಂತಹ ಸಮಯ. ಎಸ್ ಪ್ರಕಾಶ್ ಸರ್, ಸುಪ್ರೀತ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಸುಪ್ರೀತ್, ಥ್ಯಾಂಕ್ ಯು ವೆರಿ ಮಚ್. ಸುಪ್ರೀತ್ ಅವರ ಜರ್ನಿ ತುಂಬ ವರ್ಷದ ನನ್ನ ಜೊತೆ 2-3 years ಆಯಿತು. ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ವೆಲ್ ವಿಷರ್. ಹಾಗೆ ಗಂಗಾಧರ್ ನನಗೆ ಮೊದಲು ನನ್ನ ಖುಷಿ ಸಿನಿಮಾ ಏನು ಅವ್ರು ಗೊತ್ತು ಪರಿಚಯ. ಹಾಗಾಗಿ ನಾವು ಸಿನಿಮಾ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಬಂದಾಗ ಆ್ಯಕ್ಚುಲಿ ಬಂದು ಸುಪ್ರೀತ್ ಅವರು ಇಲ್ಲ ಸರ್, ನಾವು ಕಂಪ್ಲೀಟ್ ಸೆಟಪ್ ನಾವು ಮಾಡಿಕೊಡ್ತೀವಿ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ನೀವು ಪೋಸ್ಟ್ ಪ್ರೊಡಕ್ಷನ್ ಬ್ಯುಸಿಯಾಗಿರಿ, ನಾವು ನಮ್ಮ ಪಿಕ್ಚರ್ ನೋಡ್ಕೊಳ್ತೀವಿ. ಯಾಕಂದರೆ ನಮಗೆ ಅವ್ರ ಹೋದ ರೀತಿ ಅವ್ರ ದರ್ಶನ್ ಅವರ ಬಹುದೊಡ್ಡ ಫ್ಯಾನ್. ಆ್ಯಕ್ಚುಲಿ ಈಸ್ ಅ ವೆರಿ ಬಿಗ್ ಫ್ಯಾನ್ ಆಫ್ ದರ್ಶನ್. ಆಮೇಲೆ ಅವರು ದರ್ಶನ್ ಸಿನಿಮಾಗಳ ಬಗ್ಗೆ ಅವ್ರು ಮಾತಾಡೋದು ಕೇಳ್ತಿದ್ರೆ ನಮಗೆ ತುಂಬ ಒಂದು ಎಂಥೂಸಿಯಾಸಮ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅವ್ರು ಹೇಳಿದ ಹಾಗೆ ಅವ್ರ ಕಲೆಕ್ಷನ್ಸ್ ಆಗಲಿ, ಅವ್ರಿಗೆ ಜನ ಬರೋ ರೀತಿ ಆಗಲಿ, ಅದನ್ನ ಅವ್ರ ಬಾಯಲ್ಲೇ ಕೇಳಬೇಕು, ಅವ್ರು ಎಕ್ಸ್ಪ್ಲೇನ್ ಮಾಡೋದನ್ನ. ಸೊ ಹಾಗಾಗಿ ಅವರು ತುಂಬ ಪ್ಯಾಷನೇಟ್ ಆಗಿ ಈ ಸಿನಿಮಾನ ಆ್ಯಕ್ಚುಲಿ ಸೆಟಪ್ ಎಲ್ಲ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್. ಗಂಗಾಧರ್ ಅವ್ರು ಬಂದಿಲ್ಲ, ತಿಳಿಸ್ಬಿಡಿ ಅವ್ರಿಗೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್. ಥ್ಯಾಂಕ್ ಯು ವೆರಿ ಮಚ್. Thank you so much, sir. Thank you, ma'am. Thank you so much, sir. To join us here. Okay. Anand sir, heartily welcome. Please, sir. ದಯವಿಟ್ಟು ಇಲ್ಲಿ ಬರಬೇಕು. ಫಸ್ಟ್ ಆಫ್ ಆಲ್ ಸರಿಗಮ ಅತ್ಯದ್ಭುತ ಸಿನಿಮಾಗಳ ಮ್ಯೂಸಿಕ್ ರೈಟ್ಸ್ ಅನ್ನ ಪಡಿತಾ ಬರ್ತಾ ಇದೆ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ವಿತ್ ಅಸ್. ಈಗ ಮ್ಯೂಸಿಕ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸಿನಿಮಾ ರಿಲೀಸ್ ಆಗ್ತಾ ಇದೆ 11th. ಸೊ ಓವರ್ ಟು ಯು ಸರ್. ನಮಸ್ಕಾರ. Firstly, I would like to thank Shri Jayamata Companies,
Prakash Veer sir for this wonderful opportunity. This is our first film music association with Darshan sir, and it looks like it's a blockbuster association. So looking forward for many such associations in Kannada. I would also like to thank the entire cast and crew of the film. The film has shaped up extremely well. I'm sure this is going to be a blast on 11th December. I would also especially mention Ajnish Loknath here, the composer of the film, who has done a tremendous job on the music. The songs have already become a blockbuster, and you will see the background score coming from Ajnish. It's going to be a blast in theaters. I'm equally looking forward to watch it in the big screen. See you all on 11th December. Thank you. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅಂಡ್ ಲವ್ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಆಗಲೇ ಹೇಳಿದಾಗೆ ಚಿನ್ನದ ರೇಟ್ ರೀತಿಯಲ್ಲಿಯೇ ಸೂಪರಾಗಿ ಪ್ರಮೋಷನ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ಗಾಗಿ. ಡಿಸೆಂಬರ್ 11ಕ್ಕೆ ನಾವೆಲ್ಲರೂ ಕಾಯ್ತಾ ಇರುವಂತಹ ದಿನ ಬರ್ತಾ ಇದೆ. ಎಷ್ಟು ಖುಷಿ ಆಗ್ತದೆ ಸರ್. ಆ್ಯಕ್ಚುಲಿ ನಾವು ಥ್ಯಾಂಕ್ಸ್ ಹೇಳಬೇಕು ಜೈಮಾತಾ ಕಂಬೈನ್ಸ್ ಪ್ರಕಾಶ್ ಸರ್ ಮತ್ತು ಅಶ್ವಿನಿ ಮೇಡಮ್ಗೆ ಈ ಚಾನ್ಸ್ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ. ಏನಕ್ಕೆ ಅಂದರೆ ಇದು ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ, ಡೆವಿಲ್ ಈಗ ಒಳಗಿನ ಚಿನ್ನ ಅಂತ ನಾವು ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆ್ಯಕ್ಚುಲಿ ಡೆವಿಲ್ ಈಗ ಒಳಗಿನ ಚಿನ್ನ ಅಲ್ಲ, ನಾವು ಡೆವಿಲ್ ಜೊತೆ ಸೇರ್ಕೊಂಡಾದ್ಮೇಲೆ 24 ಕ್ಯಾರೆಟ್ ಚಿನ್ನ ಆಗಿದ್ದೀವಿ ಅಂತ ಅನಿಸುತ್ತೆ. ಸೊ ನಾವಿವಾಗ ಎಂತ ಅಂದರೆ ಅಫಿಷಿಯಲ್ ಆಗಿ ಇವಾಗ ನಾವು ಮಾಡ್ತಿರ್ಬೋದು. ಆ್ಯಕ್ಚುಲಿ ನಾವು ಪೋಸ್ಟ್ ಅಫಿಷಿಯಲ್ ಅನ್ಬೋದು ಈ ಪ್ರೋಗ್ರಾಮ್ನ. ಅಫಿಷಿಯಲ್ ಆಗಿ ಆಲ್ಮೋಸ್ಟ್ ಆಲ್ ಸೆಲೆಬ್ರಿಟೀಸ್ ಅಂದರೆ ಫ್ಯಾನ್ಸು ಒಂದೊಂದು ಊರಲ್ಲೂ ಒಂದೊಂದು ಥರ ಮಾಡ್ತಿದ್ದಾರೆ. ನನಗೆ ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಒಂದು ಕಡೆ ಇವತ್ತು ಅಶ್ವಿನಿ ಮೇಡಮ್ ಒಂದು ಶೇರ್ ಮಾಡಿದ್ರು, ಮದುವೆಲಿ ಕೂಡ ಒಂದು ಪೋಸ್ಟರ್ನ ಇಟ್ಕೊಂಡಿದ್ದಾರೆ. ಮದುವೆಲಿ ಪೋಸ್ಟರ್ ಇರ್ತಾರೆ. ಇನ್ನೊಬ್ರು ಯಾರೋ ಕೊಟ್ಟಿದ್ದಾರೆ ಬಾಸ್ಗೆ ಚಿಕನ್ ಫೇವ್ರೇಟ್ ಅಂತೆ. ಸೊ ಅಲ್ಲೂ ಕೂಡ ಫ್ರೀಯಾಗಿ ಎಗ್ಸ್ನ ಕೊಟ್ಬಿಟ್ಟು ಚಿಕನ್ನ ಕೊಟ್ಬಿಟ್ಟು ಅಲ್ಲೂ ಪ್ರಮೋಷನ್ ಮಾಡ್ತಿದ್ದಾರೆ. ಸೊ ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ಅಶ್ವಿನಿ ಮೇಡಮು, ಪ್ರಕಾಶ್ ವೀರ್ ಸರ್, ಹಾಗೆಯೇ ಹರೀಶ್ ಕಾಮೇಶ್ ಸರ್. ನಾವು ಒಂದ್ಸಲಿ ಅವರು ಅಶ್ವಿನಿ ಮೇಡಮ್ ಹತ್ರ ಮಾತಾಡಿದಾಗ ತುಂಬ ಎಂಥ್ಯೂಸಿಯಾಸ್ಟಿಕ್ ಆಗಿ ನಮ್ಗೆ ಏನು ಬೇಕು ಅದು ಸಪೋರ್ಟ್ ಮಾಡೋದು, ಇನ್ಕ್ಲೂಡಿಂಗ್ ಪೂರಿ ಮ್ಯಾಮ್. ಸೊ ಪ್ರತಿಯೊಂದು ಸ್ಟೆಪ್ಸಲ್ಲೂ ನಮಗೆ ಚೆನ್ನಾಗಿ ಹೆಲ್ಪ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ನೆಕ್ಸ್ಟ್ ಇನ್ನು ಪ್ರಮೋಷನ್ ಇನ್ನೂ ಜಾಸ್ತಿನೇ ಆಗುತ್ತೆ ಆ್ಯಕ್ಚುಲಿ. ಸೊ ನಾವು 10 ಇಯರ್ಸಿಂದ ಇದೇ ಬಿಸ್ನೆಸ್ ಇರೋದ್ರಿಂದ ಸೊ ಫಸ್ಟ್ ಟೈಮು ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂತ ಮಾಡಿದ್ವಿ. ಸೊ ಇದರಿಂದ ನಮಗೂ ಕೂಡ ಒಳ್ಳೆ ನೇಮ್ ಬಂದಿದೆ, ಫೇಮ್ ಬಂದಿದೆ. ಸೊ ಇದು 100% 100 ಡೇಸ್ ಅಲ್ಲ 200 ಡೇಸ್ 200% ಓಡುತ್ತೆ. ಇದುವರೆಗೂ ಹೆಂಗೆ ಕ್ಲಿಕ್ ಆಗಿದೆ ದರ್ಶನ್ ಸರ್ ಮೂವಿ, ಅದಕ್ಕಿಂತ ಒಂದು 100 ಪಟ್ಟು ಜಾಸ್ತಿ ಕ್ಲಿಕ್ ಆಗಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಭಯ ಗೋಲ್ಡ್ ಬೈಯರ್ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಪ್ರಕಾಶ್ ಸರ್ ಎಲ್ರಿಗೂ ಹೇಳಿರ್ತಾರೆ, ಏನಾದರೂ ಮಾಡಿ ಪಾತ್ರದ ಬಗ್ಗೆ ಒಂದು ಮಾತನಾಡಬೇಡಿ ಅಂತೇಳಿ. ನನಗೆ ಗೊತ್ತಿಲ್ಲ ಇದೀಗ ನಿಮ್ಮ ಪಾತ್ರ ಏನು ಅಥವಾ ಡೆವಿಲ್ ನಿಮಗೆ ಎಷ್ಟು ಮುಖ್ಯವಾಯಿತು? ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಸಿನಿಮಾ. ಪ್ರಕಾಶ್ ಸರ್ ಆ್ಯಂಡ್ ಅಶ್ವಿನಿ ಮ್ಯಾಮ್ ಅವರು ನನಗೆ ಮೊದಲನೇ ಸೀರಿಯಲ್ಸ್ ಅದು ಅವರೇ ನಾನು ಲಾಂಚ್ ಮಾಡಿದ್ದು ನಿನಗಾಗಿ ಸೀರಿಯಲಲ್ಲಿ ವಜ್ರೇಶ್ವರಿ ಪಾತ್ರದಲ್ಲಿ. ಸೊ ದಿಸ್ ಈಸ್ ವೆರಿ ಸ್ಪೆಷಲ್ ಫಾರ್ ಮೀ. ಪಾತ್ರದ ಬಗ್ಗೆ ನಾನು ಹೇಳಲ್ಲ, ಬಟ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾತ್ರ ನನಗೆ. ನನ್ನ ಮೊದಲನೇ ಪಾತ್ರ ಇಟ್ ಬಿ ವೆರಿ ವೆರಿ ಸ್ಪೆಷಲ್ ಫಾರ್ ಮೀ ಫಾರ್ ಎವರ್. ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್. ಎಲ್ಲರನ್ನೂ ಇಲ್ಲಿ ನೋಡ್ತಾ ಇದ್ರೆ ಎಕ್ಸೈಟ್ ಆಗ್ತಿದೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ಡೆವಿಲ್. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಕರ್ನಾಟಕದ ಜನತೆ ವೆಯ್ಟ್ ಮಾಡ್ತಾ ಇದೆ. ಹಾಗೆ ನಾವು ಡೆವಿಲ್ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸುಮಮ್ಮ. ಯುವರಾಜ್ ಅವರೇ, ಪ್ರತಿಯೊಬ್ಬರಿಗೂ ತಮ್ಮ ಮೊದಲನೇ ಸಿನಿಮಾ ಇಂಟ್ರಡ್ಯೂಸ್ ಯಾವುದರಲ್ಲಿ ಆಗ್ತೀವಿ ಅನ್ನೋ ಆಸೆ, ಕುತೂಹಲ ಎಲ್ಲವೂ ಇರುತ್ತೆ. ದ ಡೆವಿಲ್ ಮೂಲಕ ಒಂದು ಭರ್ಜರಿ ಓಪನಿಂಗ್ ನಿಮಗೆ ಸಿಗ್ತಾ ಇದೆ. ಸೊ ವಿ ಆರ್ ಇಂಟ್ರಡ್ಯೂಸಿಂಗ್ ಯುವರಾಜ್. ಹಾರ್ಟ್ಲಿ ವೆಲ್ಕಮ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಯುವರಾಜ್ ಅವರೇ. ನಿಮ್ಮ ಪಾತ್ರದ ಬಗ್ಗೆ ಅಥವಾ ಡೆವಿಲ್ ಸಿನಿಮಾ ಬಗ್ಗೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ತುಂಬ ಚಿಕ್ಕವನು, ಆದ್ದರಿಂದ ಕೆಲವು ಪದಗಳಲ್ಲಿ ಮಾತು ಮುಗಿಸ್ಬಿಡ್ತೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ 11ನೇ ತಾರೀಕಿಗೆ ಡೆವಿಲ್ ಬರ್ತಿದೆ. ನಾವೆಲ್ಲ ಸೇರಿ ಡೆವಿಲ್ದು ಲೆವೆಲ್ ನೆಕ್ಸ್ಟ್ ಲೆವೆಲಿಗೆ ತೊಗೊಳೋಣ ಅಂತ ಕೇಳ್ಕೊತೀನಿ. ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಒಬ್ಬರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಬೇರೆ ಯಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು. ನನ್ನನ್ನು ಈ ಸಿನಿಮಾದಲ್ಲಿ
ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹಾಗೆ ಒಂದು ಪಾತ್ರ ಕೂಡ ಕೊಟ್ಟಿದ್ದಾರೆ. ಸೊ ಅವ್ರಿಗಾಗಿ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ಪ್ರಕಾಶ್ ಸರ್ಗೂ ತುಂಬ ಥ್ಯಾಂಕ್ ಯು ಸರ್. ನನ್ನಲ್ಲಿ ಯಾವ ಒಂದು ಆಸಕ್ತಿ ನಾನು ನೋಡಿಬಿಟ್ಟು ನನಗೊಂದು ಅವಕಾಶ ಕೊಟ್ಟರಿ. ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತಶ್ವಿನಿ ಮ್ಯಾಮ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಫಾರ್ ಆಲ್ ಆಪರ್ಚುನಿಟೀಸ್ ಯು ಗಿವನ್ ಮೀ. ಆ್ಯಂಡ್ ಅಷ್ಟೇ ಮತ್ತೊಮ್ಮೆ ಹೇಳ್ತೀನಿ, ಅದೇ December 11th ಡೆವಿಲ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಯುವರಾಜ್ ಅವರು. ನೀವು ಹೇಳಿರೋ ಹಾಗೆ ಡೆವಿಲ್ನ ಇನ್ನೂ ಹೈ ಮಾಡೋಣ. ಹೋಲಿ ಕಾರ್ತಿಕ್ ಅವರೇ, ನಿಮ್ಮ ಹಾಸ್ಯದ ಮೂಲಕ, ನಗೆ ಚಟಾಕಿ ಮೂಲಕ ನಮ್ಮೆಲ್ಲರಿಗೂ ಚಿರಪರಿಚಿತರು ನೀವು. ಇದೀಗ ಡೆವಿಲ್ನಲ್ಲಿ ನಿಮ್ಗೆ ಎಷ್ಟು ಖುಷಿ ಆಯಿತು ಅಂತ ಡೆವಿಲ್ ಜೊತೆಗೆ ಕೆಲಸ ಮಾಡೋದಕ್ಕೆ? ಎಲ್ರಿಗೂ ನಮಸ್ಕಾರ. ಪ್ರಕಾಶ್ ಸರ್, ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಮೋಸ್ಟ್ಲಿ ಈ ಬಾಡಿಲಿ ಯಾವುದನ್ನು ತೆಗೆದುಕೊಟ್ರು ನನಗೆ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಅನಿಸುತ್ತೆ. ಸೊ ಅಷ್ಟು ದೊಡ್ಡ ಅವಕಾಶ ಕೊಡೋದಿಲ್ಲ. ನಾನು ಯಾವಾಗಲೂ ಅಂದ್ಕೊತಾ ಇರ್ತೀನಿ, ದರ್ಶನ್ ಸರ್ ಸಿನಿಮಾ ನೋಡೋಕ್ಕೆ ಕಷ್ಟಪಡ್ತಾ ಇದ್ದವನು ನಾನು. ಇವತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಇಷ್ಟು ದೊಡ್ಡ ಪ್ರಮೋಷನ್ ನನಗೆ ಅಳುವೇ ಬರುತ್ತೆ. ಅಂದರೆ ಇಷ್ಟು ದೊಡ್ಡ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಅವಕಾಶ ಸಿಕ್ಕಿದೆ ಅಲ್ಲ. ಮೋಸ್ಟ್ಲಿ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಂಡ್ಬಂದಿದ್ದೀನಿ ಇಲ್ಲಿ ತನಕ ಅನಿಸುತ್ತೆ. ಸಾರಿ, ಥ್ಯಾಂಕ್ ಯು ಸರ್. ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವತ್ತು ಸಿಗುತ್ತಾ ನನಗೆ ಗೊತ್ತಿಲ್ಲ. ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ. ಆ್ಯಂಡ್ ನನಗನ್ಸೋದು ಒಂದೇ, ಫೈನಲಿ ಹೇಳೋದು ಅಂದರೆ, ಯಾರಾದರೂ ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ ಹಾಕಿಲ್ಲ ಅಂದರೆ ನಮ್ಮ ರಕ್ತ ಕುದೀತಿದೆ. ಅಂಥದ್ರಲ್ಲಿ ನಮ್ಮ ಬಾಸ್ ಕನ್ನಡಕ್ಕೋಸ್ಕರನೇ ಬದುಕ್ತಾ ಇದ್ದಾರೆ. ಅವ್ರ ಸಿನಿಮಾನ ನಾವು ಜಾಸ್ತಿ ಗೆಲ್ಲಿಸ್ಬೇಕು. ಅವ್ರಿಗಿರೋ ಪೇಯ್ನೆಲ್ಲ, ಅವ್ರ ಸಿನಿಮಾ ಗೆದ್ದಿದ್ದಕ್ಕೆ ಅವ್ರಿಗಿರೋ ಪೇಯ್ನೆಲ್ಲ ಮರ್ತು ಹೋಗ್ಬೇಕು. ನನಗೆ ನಿನ್ನೆ ಅನಿಸ್ತಾ ಇತ್ತು, ಕ್ಲಿಮ್ಸ್ ಬಿಟ್ಟಾಗ ಬರ್ತಾ ಇದ್ದೀನಿ ಚಿನ್ನ ಅಂತ ಇತ್ತಲ್ಲ, ಅದು ಬಿಟ್ಟಾಗ ನನಗೆ ಅನಿಸ್ತಾ ಇತ್ತು, ಎಂತೆಂಥ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಅಂದಿದ್ದಾರೆ. ಯಾಕೆ ಈ ಕ್ಲಿಮ್ಸಿಗೆ ಒಂದ್ಸತಿ ಅಸ್ತು ಅಂದ್ಬಿಡ್ಬಾರ್ದು? ನಾಡು ಸಿನಿಮಾ ನಾವು ಅವ್ರ ಜೊತೆನೂ ನಾವು ಯಾಕೆ ಕುತ್ಕೊಂಡು ಸಿನಿಮಾ ನೋಡ್ಬಾರ್ದು? ಮೋಸ್ಟ್ಲಿ ನಾನು ನತದೃಷ್ಟ ಕಲಾವಿದ ಅನ್ಸುತ್ತೆ. ಇಷ್ಟೋ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟ್ರಲ್ಲಿ ಕುತ್ಕೊಂಡು ಸಿನಿಮಾ ನೋಡಿದ್ದಾರೆ. ನಮ್ಗೆ ಅದೃಷ್ಟ ಇಲ್ಲ. ಸಿನಿಮಾದಲ್ಲಿ ಅವಕಾಶ ಸಿಕ್ಕಿನೂ ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡೋಷ್ಟು ಅದೃಷ್ಟ ಇಲ್ಲ ನಮಗೆ. ಗೊತ್ತಿಲ್ಲ, ಬೇಗ ಬರ್ತಾರೆ, ನಾನು ಅವ್ರ ಜೊತೆ ಸಿನಿಮಾ ನೋಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಕಾಶ್. ಆ್ಯಂಡ್ ಕಾಂತರಾಜ್ ಸರ್ ನಾನು ಮರೆಯೋಂಗೇ ಇಲ್ಲ. ಅವರೇ ಪ್ರಕಾಶ್ ಸರ್ ಪರಿಚಯ ಮಾಡಿಸ್ಕೊಡ್ತೀನಿ. ಥ್ಯಾಂಕ್ಸ್ ಅಣ್ಣ. ನಾನು ಕೊನೆ ತನಕ ನಿಮ್ಮ ಮಗನ ಥರ ಇದ್ದು ಅದು ಏನೇ ಇದ್ದರೂ ನಾನು ನಿಮ್ಮ ಜೊತೆ ಇರ್ತೀನಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸಾರಿ, ನಾನು ಶೇರು, ಲೈಕು, ಕಮೆಂಟ್ಗೆಲ್ಲ ಮಾತಾಡೋದು ಇಲ್ಲ. ನನ್ನ ಮೀಡಿಯಾ ಮುಂದೆ ಆ ಥರ ಇದು ಮಾಡೋದು ಇಲ್ಲ. ನನಗೆ ಬಂತು ಅಷ್ಟೇ. ಸಾರಿ, ದಯವಿಟ್ಟು ಕ್ಷಮಿಸಿ. ಸಾರಿ. ಎಲ್ಲರೂ ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಬಾಸ್ ಹೇಳಿರೋದು ಇಷ್ಟೇ, ಸ್ಟಾಪ್ ಪೈರೈಸಿ. ಇದು ನಂಬ್ಕೊಂಡು ನನ್ನಿಂದ ಹಿಡಿದು ಪೋಸ್ಟ್ರು ಅಂಟಿಸಿ ಥಿಯೇಟ್ರಲ್ಲಿ ಪಾಪ್ಕಾರ್ನ್ ಮಾಡೋವರೆಗೂ ಇದನ್ನು ನಂಬ್ಕೊಂಡೇ ಬದುಕ್ತಾ ಇದ್ದೀವಿ. ನಮ್ಮ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ. ನಾವು ನಿಮ್ಮನ್ನು ಸಂತೋಷ ಪಡಿಸೋಕ್ಕೆ ಕೆಲಸ ಮಾಡೋದು, ಅದನ್ನ ಕೊನೆ ತನಕನೂ ಮಾಡ್ತೀವಿ. ಥ್ಯಾಂಕ್ಸ್. ವಿ ಅಂಡರ್ಸ್ಟ್ಯಾಂಡ್. ಹೋಲಿ ಕಾರ್ತಿಕ್ ಅವರೇ, ನಿಮ್ಮ ಪ್ರತಿಭೆಗೆ ಸಿಕ್ಕಂತಹ ಗೌರವ ಇದು. ಯು ಡಿಸರ್ವ್ ಇಟ್. ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ ಹೋಲಿ ಕಾರ್ತಿಕ್ ಅವರೇ. ಥ್ಯಾಂಕ್ ಯು ಸೋನಿ ಮ್ಯಾಮ್. ಥ್ಯಾಂಕ್ ಯು ರಾಜ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಹೋಲಿ ಕಾರ್ತಿಕ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ತಕ್ಷಣ ಮ್ಯಾಮ್ ಹತ್ರ ಒಂದ್ಸರಿ ಹೋಗಿ ಮ್ಯಾಮ್ ನಾನು ನೋಡಿದ ತಕ್ಷಣ ಮಾಡ್ತೀರಾ? ಓಕೆ ಡನ್ ಮಾಡಿ ಅಂತ ಪ್ರಶ್ನೆನೇ ಕೇಳಿಲ್ಲ. ಆಡಿಷನ್ ಅಂದ್ಕೊಂಡಿದ್ದೆ ನಾನು. ಅವ್ರು ಆಡಿಷನ್ ತೊಗೊಂಡಿಲ್ಲ ಸದ್ಯಕ್ಕೆ. ಆಡಿಷನ್ ತೊಗೊಂಡಿದ್ರೆ ಮೋಸ್ಟ್ಲಿ ಸೆಲೆಕ್ಟ್ ಆಗ್ತಿರ್ಲಿಲ್ಲ ನಾನು. ಥ್ಯಾಂಕ್ಸ್ ಮೇಡಮ್. ಟ್ರೂ ಟ್ಯಾಲೆಂಟ್. ಖಂಡಿತವಾಗಿ ನಿಮ್ಗೆ ಅವಕಾಶ ಸಿಗುತ್ತೆ ಕೂಡ. ಎಲ್ರಿಗೂ ನಮಸ್ಕಾರ. ನಾವು ಕಾಟೇರ ಸಿನಿಮಾ ಶೂಟ್ ಮಾಡ್ತಾ ಇದ್ದಾಗ ಪ್ರಕಾಶ್ ಸರ್ ಸಿಕ್ಕಿದ್ರು. ಅವತ್ತು ಸದ್ಯದಲ್ಲೇ ನಿಮಗೆ ಒಂದು ಕತೆ ಹೇಳ್ತೀನಿ, ಒಂದು ಪಾತ್ರ ಮಾಡಬೇಕು ನೀವು ಅಂತ ಹೇಳಿದ್ರು. ಖಂಡಿತ ಸರ್ ಅಂತ ಹೇಳಿದ್ದೆ ಅವತ್ತು. ಅದಾದಮೇಲೆ ಕರೆ ಬಂದಿದ್ದು ಈ ಡೆವಿಲ್ ಚಿತ್ರಕ್ಕೆ. ಹಿಂದೆ ಪ್ರಕಾಶ್ ಸರ್ ಜೊತೆ ನಾನು ಸಿದ್ಧಾರ್ಥ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ. ನನಗೆ ಆ ಸಿನಿಮಾದಲ್ಲಿ ಕೆಲಸ ಮಾಡಿದಾಗಲೂ ಮತ್ತು ಈ ಸಿನಿಮಾದಲ್ಲಿ ಕೆಲಸ ಮಾಡಿದಾಗಲೂ ಸಮಾನವಾದ ಒಂದು ಅನುಭವ ಏನು ಅಂದರೆ, ಸೆಟ್ಟು ತುಂಬ ಕೂಲಾಗಿರುತ್ತೆ, ಭಾಳ ಸಮಚಿತ್ತದಿಂದ ಇರುತ್ತೆ. ಕೂಗಾಟ, ಹಾರಾಟ, ಅಬ್ಬರ, ಗಲಾಟೆ, ಗದ್ದಲ, ಈ ಥರದ ಸೆಟ್ನ ನಿರೀಕ್ಷೆ ಮಾಡ್ಕೊಂಡು ನಾವೇನಾದರೂ ಹೋದರೆ ನಮಗೆ ನಿರಾಸೆ ಆಗುತ್ತೆ. ಅಷ್ಟು
ಕೂಲಾದ ಎನ್ವೈರನ್ಮೆಂಟಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಎರಡು ಥರದ ನಿರ್ದೇಶಕರುಗಳಿರ್ತಾರೆ. ಒಂಥರ ನಮ್ಮನ್ನು ಒಂದು ತುದಿಗಾಲಲ್ಲಿ ನಿಲ್ಲಿಸಿ, ಒಂದು ಆ್ಯಂಗ್ಸೈಟಿನಲ್ಲಿ ನಿಲ್ಲಿಸಿ ನಮ್ಮಿಂದ ಕೆಲಸನ ಹೊರತೆಗೆಸುವಂಥ ನಿರ್ದೇಶಕರಿದ್ದರೆ, ಇನ್ನು ಕೆಲವು ನಿರ್ದೇಶಕರು ಭಾಳ ಸಮಾಧಾನದಿಂದ ನಮ್ಮನ್ನು ಆರಾಮಾಗಿ ಇರೋದಕ್ಕೆ ಬಿಟ್ಟು ಒಂದು ಅವರ ಮತ್ತು ನಮ್ಮ ನಡುವೆ ಒಂದು ಸಣ್ಣ ಇಂಟ್ರ್ಯಾಕ್ಷನ್ ನಡೀತಾ ಒಂದು ಸನ್ನಿವೇಶನ, ಒಂದು ಪಾತ್ರನ ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡ್ತಾ ಇರ್ತಾರೆ. ಆ ಥರದ ಸಾಲಿನಲ್ಲಿ ನಮ್ಮ ಪ್ರಕಾಶ್ ಸರ್ ಅವರು ನಿಲ್ತಾರೆ. ಹಾಗೆ ಭಾಳ ಪ್ರೊಫೆಷನಲ್ ಆದಂಥ ಅಪ್ರೋಚು ಅವ್ರ ಜೊತೆಗೆ ಇರುತ್ತೆ. ಜೊತೆಗೆ ಈ ಇನ್ನೊಂದು ಮಾತು ನಾನು ಈ ಸಂಸ್ಥೆ ಬಗ್ಗೆ ಹೇಳಬೇಕು. ಶ್ರೀಮಾತಾ ಕಂಬೈನ್ಸ್ ಈ ಸಿನಿಮಾ ಸಂಸ್ಥೆ ಮತ್ತು ಇದರ ಮುಖ್ಯಸ್ಥರು ಮೇಡಮ್ ಅವರು, ಇವರು ಕೂಡ ತುಂಬ ಪ್ರೊಫೆಷನಲ್ ಆದಂಥ ಅಪ್ರೋಚ್, ತುಂಬ ವೃತ್ತಿಪರವಾದ ಒಂದು ತಂಡದ ಜೊತೆ ನಾವು ಕೆಲಸ ಮಾಡ್ತಿದ್ದೀವಿ ಅನ್ನೋದು ನಮಗೆ ಪ್ರತಿ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಭಾಳ ಒಂಥರ ಪ್ರಯಾಸ ಆದಂಥ ವಾತಾವರಣ ಇರೋದಿಲ್ಲ. ಅದು ಎಲ್ಲವೂ ಪ್ಲ್ಯಾನ್ಡ್ ಆಗಿರುತ್ತೆ. ಆ ಪ್ಲ್ಯಾನ್ ಪ್ರಕಾರ ಎಲ್ಲವೂ ನಡೀತಾ ಇರುತ್ತೆ. ಎಷ್ಟೇ ಸವಾಲುಗಳು ಬಂದರೂ ಅದನ್ನು ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ. ಅದು ಈ ಸಂಸ್ಥೆಯ ಮತ್ತು ನಿರ್ದೇಶಕರ ಮತ್ತು ನಿರ್ಮಾಪಕರ ಗುಣ. ಇದಿಷ್ಟೇ ನಾವು ಒಂದು ಸಿನಿಮಾದ ವಾತಾವರಣ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಸಾಧ್ಯ ಆಗೋದಿಲ್ಲ. ಕಲಾವಿದರು ಕೂಡ ಅಷ್ಟೇ ಕೂಲಾಗಿರುವಂಥವ್ರಾಗಿರ್ಬೇಕಾಗುತ್ತೆ. ಅದರಲ್ಲಿ ನಮ್ಮ ದರ್ಶನ್ ಸರ್ ಅವರು ಎಷ್ಟು ಕೂಲಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ, ಅವರು ಕ್ಯಾರವಾನಿಂದ ಇಳಿದು ಬರಬೇಕಾದ್ರೆ ಆ ಸನ್ನಿವೇಶಕ್ಕೆ ತಯಾರಾಗಿ ಬಂದಿರ್ತಾರೆ, ಆ ಶಾರ್ಟ್ಸ್ಗೆ ರೆಡಿಯಾಗಿ ಬಂದಿರ್ತಾರೆ. ರೆಡಿಯಾಗಿ ಬಂದು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಬಿಟ್ಟರೆ ಅವರು ಬೇರೆ ಥರದ ಯಾವ ಅಡೆತಡೆಗಳನ್ನು ಕ್ರಿಯೇಟ್ ಮಾಡೋದಿಲ್ಲ. ಹಾಗೆ ಜೊತೆಗಿರುವ ಆ್ಯಕ್ಟರ್ಗಳು ಹೊಸಬರಾಗಿರಲಿ, ಹಳಬರಾಗಿರಲಿ, ಅವ್ರಿಗಿಂತ ಹಿರಿಯರಾಗಿರಲಿ, ಎಲ್ಲರ ಜೊತೆಗೂ ಆ ಸನ್ನಿವೇಶ ಕಟ್ಟೋದ್ರ ಕಡೆಗೆ ಅಷ್ಟೇ ಅವರ ಗಮನ ಇರುತ್ತೆ. ಆ ಥರದ ಒಂದು ವೃತ್ತಿಪರತೆಯನ್ನು ಮೈಗೂಡಿಸ್ಕೊಂಡಿರುವಂತಹ ಒಬ್ಬ ಮಹತ್ವದ ನಟ ನಮ್ಮ ದರ್ಶನ್ ಸರ್ ಅವರು. ನಾನು ಅವರ ಜೊತೆಗೆ ಇದು 4ನೇ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. 4 ಸಿನಿಮಾದಲ್ಲಿ ನನಗೆ ಆಗಿರುವಂಥ ಅನುಭವ ಇದು. ಹಾಗೆ ನಮ್ಮ ಲಿರಿಕ್ ರೈಟರ್ಸು, ಸಂಭಾಷಣೆಗಾರರು, ನಮ್ಮ ಕ್ಯಾಮ್ರಾಮನ್ನು, ಇವರೆಲ್ಲರೂ ಭಾಳ ಪ್ರೀತಿಯಿಂದ ಕೆಲಸ ಮಾಡಿರುವಂಥ ಒಂದು ಪ್ರಾಡಕ್ಟ್ನ ನಿರ್ಮಾಣ ಮಾಡಿರುವಂಥ ಒಂದು ಚಿತ್ರ ದ ಡೆವಿಲ್. ನಾನು ಕೂಡ ಈ ಅಭಿಮಾನಿಗಳು, ಪ್ರೇಕ್ಷಕರು ಹೇಗೆ ವೆಯ್ಟ್ ಮಾಡ್ತಾ ಇದ್ದಾರೋ ಈ ಸಿನಿಮಾನ ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಅವ್ರ ಜೊತೆ ನಿಂತು ಈ ಸಿನಿಮಾನ ದರ್ಶನ್ ಸರ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ನಾವು ಏನೆಲ್ಲ ನಿರೀಕ್ಷೆ ಮಾಡಬಹುದು? ಎಲ್ರಿಗೂ ನಮಸ್ಕಾರ. ನನಗೆ ಮಾತಾಡೋಕ್ಕೆ ಬರಲ್ಲ. ಒಂದು ಒಂದೇ ಮಾತು, ಬೆತ್ತವ್ರಿಗೆ ಹೆಣ್ಣ ಮುಂಚಾದರೆ ನಾವು ಆನೆ ಇರ್ತಿದ್ವಿ, ಗರ್ವಾಗಿದೆ. ಮಾತಾಡಕ್ಕೆ ಬರಲ್ಲ ಅಂತೇಳಿ ಡೈಲಾಗ್ ನೋಡ್ಬಿಟ್ರಲ್ಲ, ಸೂಪರ್ ಸರ್. ಆರ್ಟ್ ಡೈರೆಕ್ಟ್ ಆಗಿ ದ ಡೆವಿಲ್ ಬಗ್ಗೆ ಎಲ್ರಿಗೂ ನಮಸ್ಕಾರ. ನಾನು ಜಾಸ್ತಿ ಮಾತಾಡೋಲ್ಲ, ಸ್ವಲ್ಪನೇ ಮಾತಾಡೋದು. ಯಾಕೆಂದರೆ ನೀವು ಆಲ್ರೆಡಿ ಟೀಸರಲ್ಲಿ ಮತ್ತು ಸಾಂಗ್ಗಳಲ್ಲಿ ನನ್ನ ಕೆಲಸ ಏನು ಅನ್ನೋದು ಅದನ್ನೇ ಹೇಳ್ಬಿಟ್ಟು ಸೆಟ್ಟೇ ಹೇಳ್ಬಿಟ್ಟು ಏನು ಕೆಲಸ ಅಂತ ಅದ್ರ ಬಗ್ಗೆ ನನಗೆ ಜಾಸ್ತಿ ಅನಿಸೋಷ್ಟಿಲ್ಲ. ಮೊದಲನೇದಾಗಿ ನಾನು ಹುಲಿ ಕಾರ್ತಿಕ್ ಅವರ ಮನದಾಳದ ಮಾತಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಅವರು ರಿಯಲಿ ತುಂಬ ಎಕ್ಸೈಟೆಡ್ ಮಾತಾಡೋದು, ಸತ್ಯ ಮಾತಾಡೋದು. ಅದೇ ರೀತಿಯಲ್ಲಿ ನಮ್ಮ ಈ ಸಿನಿಮಾದಲ್ಲಿ ನನಗೆ ನಿಜವಾಗ್ಲೂ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಇದರಲ್ಲಿ ವರ್ಕ್ ಮಾಡ್ತಾ ಇರೋದು ದರ್ಶಿನಿ ಮೇಡಮ್ ಜೊತೆ ಮತ್ತು ಪ್ರಕಾಶ್ ಅವ್ರ ಜೊತೆ. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸರಿ ಒಂದಷ್ಟು ಡಿಸ್ಕಷನ್ಗಳೆಲ್ಲ ಆಯ್ತೆಲ್ಲ ಆಗಿ ಎಲ್ಲ ಆದಮೇಲೆ ಸೆಟ್ ಸ್ಟಾರ್ಟ್ ಆಗಬೇಕಾದ್ರೆ ನಾವು ಹೇಳ್ಬಿಟ್ಟಿದ್ರು, ಮೋಹನ್ ಸರ್ ಇದರಲ್ಲಿ ಯಾವುದೇ ಕ್ರಿಯೇಟಿವ್ ಸೆಟ್ಸ್ ಅಂತ ಹೇಳ್ಬಿಟ್ಟು ಕತೆಗೆ ಹೊಂದ್ಕೊಳ್ತಾ ಇರೋಂಥ ಸೆಟ್ಗಳನ್ನ ನಾವು ಯಾವುದೂ ಇದನ್ನು ಮಾಡೋಣ, ಕತೆಗೆ ಏನು ಬರುತ್ತೆ ಅದಕ್ಕೆ ಸೂಟ್ ಆಗೋಂಥ ಸೆಟ್ಸ್ಗಳನ್ನ ನಾವು ಮಾಡೋಣ ಅಂತೇಳಿ ಅದೇ ರೀತಿ ಅವ್ರಿಗೆ ಅವ್ರ ಜೊತೆ ಟ್ರಾವೆಲ್ ಮಾಡಿ ಒಳ್ಳೊಳ್ಳೆ ಸೆಟ್ಗಳನ್ನ ನಿರ್ಮಿಸಿದ್ದೀವಿ. ಪ್ರತಿಯೊಂದು ಸೆಟ್ನ ಮಾಡಬೇಕಾದ್ರೆ ಅವ್ರಿಗೆ 3D ಡಿಸೈನ್ಗಳನ್ನ ಕೊಟ್ಟು ಅವ್ರಿಗೆ ನೋಡಿ ಆಮೇಲೆ ಅವ್ರದ್ದು ಎಷ್ಟು ವರ್ಕೌಟ್ ಆಗುತ್ತೆ ಅಂತೇಳಿ ಒಂದು 4 ಸಲ ಯೋಚನೆ ಮಾಡಿ ಆಮೇಲೆ ಅದನ್ನು ನಾವು ಡಿಸೈಡ್ ಮಾಡಿ ಸೆಟ್ಗಳಾಗ್ತಾಯಿದ್ವಿ. ಈಗ ಅಂದ್ಕೊಂಡಿದ್ರೆ ಆಲ್ಮೋಸ್ಟ್ ನೀವು ನೋಡಿದರೆ ಎಲ್ಲ ಸೆಟ್ಸ್ಗಳು ಇದ್ರೆ ನಮಗೆ ಇರಬೇಕು, ಅನುಮರ ಸಾಂಗು ಮತ್ತು ಟೀಸರ್ಗಳು ಎಲ್ಲ ಸೆಟ್ಸ್ಗಳು ಎಲ್ಲ ಒಂದು ಆ ರೇಂಜ್ ಬರಬೇಕಾದ್ರೆ ಕಾರಣ ಮೊದಲು ಪ್ರಕಾಶ್ ಸರ್, ನಂತರ ಇವರು ನಮ್ಮ DOP ಸುಧಾಕರ್ ಸರ್ ಅವ್ರನ್ನ ನೆನೆಸಲೇಬೇಕು. ಅವ್ರ ಜೊತೆ ಎಲ್ಲರ ಹತ್ರ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡಿ ಅದೆಲ್ಲ ಆಮೇಲೆ ಪ್ರಕಾಶ್ ಸರ್ ಜೊತೆ ತೊಗೊಂಡೋಗ್ತಾ ಇದ್ವಿ. ಸರಿ ಇದೆಲ್ಲ ಆಯ್ತೆಲ್ಲ ಸೆಟಲ್ ಆಗಿ ಎಲ್ಲ ಫಿನಿಶ್ ಆಗಿ ಎಲ್ಲ ಮಾಡಬೇಕಾದ್ರೆ ಅದರಲ್ಲಿ ಹಲವಾರು ಸಾಂಗಲ್ಲಿ ಒಂದು ಚೇರ್ ಒಂದು ಸೀಕ್ವೆನ್ಸ್ ಬರುತ್ತೆ. ಆ ಚೇರ್ ಒಂದು ಸೀಕ್ವೆನ್ಸ್ ಬಂದಾಗ ಅದು ಬೇಕು ಬೇಡ ಅಂತೇಳಿ ಪ್ರಕಾಶ್ ಸರ್ ಹತ್ರ ತೊಗೊಂಡೋದಾಗ ನನಗೆ ಆ್ಯಕ್ಚುಲಿ ನೆಸಿಟಿ ಇದೆ,
ಅದನ್ನು ಸೋಫಾ ಮೇಲೆ ಮಾಡೋದು, ಚೇರ್ ಮೇಲೆ ಮಾಡೋದು ಅನ್ನೋ ಒಂದು ಡಿಸ್ಕಷನ್ ಆಗುತ್ತೆ. ಆ ಡಿಸ್ಕಷನ್ ಆದರೂ ಸರಿ ನೀವು ಮಾಡಿ ಅದನ್ನು ಡಿಸೈನ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ, ಸೆಟ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಒಂದು 3-4 ಡೇಸ್ ಆದಮೇಲೆ ಸರ್ ಬರ್ತಾರೆ ಮೇಡಮ್ ಜೊತೆ ಲೈಟಿಂಗ್ ಕಾಲ್ ಶೀಟ್ ದಿನ. ಚೇರ್ ನೋಡಿದ ತಕ್ಷಣ ಒಂದೇ ವರ್ಡ್ ಹೇಳಿದ್ರು, ಮೋಹನ್ ಸರ್ ಇದನ್ನು ಹಿಂದೆನೂ ಕ್ರಿಯೇಟ್ ಮಾಡ್ಬೋದು ನೋಡಿ, ಯಾಕಂದರೆ ಅದು ಆ್ಯಕ್ಚುಲಿ ಚೇರ್ ಒಂದು ಸೈಡ್ ಕೂತ್ಕೊಳ್ಳೋದು ಒಂದು ಸೀಕ್ವೆನ್ಸ್ ಇದೆ, ಇನ್ನೊಂದು ಇದನ್ನು ಸೀಟಿಂಗ್ ಕೆಪಾಸಿಟಿ ಇರೋ ಥರ ಮಾಡ್ಬೋದ ನೋಡಿ, ಹಿಂದೆನೂ ಫಿನಿಶ್ ಮಾಡಿ ಅಂತ. ಯಾಕಂದರೆ ಅವರು ಅಲ್ಲಿವರೆಗೂ ಬಂದು ಚೇರ್ ನೋಡೋರಿಗೆ ಇದನ್ನು ಒಪ್ಕೊಳ್ತಾರೆ ಅನ್ನೋದೊಂದು ಅನುಮಾನ ಇತ್ತು. ಯಾವಾಗ ಅವ್ರು ಇನ್ನೊಂದು ಇದು ಕ್ರಿಯೇಟ್ ಮಾಡ್ಬೋದಾದ್ರೂ ಇವರಿಗೆ ಈ ಚೇರ್ ಡೈಜೆಸ್ಟ್ ಆಗಿದೆ, ಇವ್ರಿಗೆ ಖುಷಿಯಾಗಿದ್ದಾರೆ ಅಂತ. ಕೊನೆಗೆ ಹೆಂಗಾಗೋಯ್ತು ಆ ಚೇರ್ ಒಂದು ಸನ್ನಿವೇಶ ಅಂತ ಹೇಳಿದ್ರೆ, ಸೆಟ್ಟಲ್ಲಿ ಬಂದು ಶೂಟ್ ಮಾಡಿ ಒಂದು 2-3 ಸೀನ್ ಶೂಟ್ ಆಗ್ತದಕ್ಕೆ ದರ್ಶನ್ ಸರ್ ಎಲ್ಲರೂ ಕರೆದ್ಬಿಟ್ಟು ಈ ಚೇರ್ನ ನೀವು ಹೇಳೋದು ಬೇಡ ಅಂತ ಗೊತ್ತಿಲ್ಲ, ಪ್ರಕಾಶ್ ಸರ್ ಪರ್ಮಿಷನ್ ಹೇಳ್ತಾ ಇದ್ದೀನಿ, ಈ ಚೇರ್ನ ನೀವು ಥಿಯೇಟ್ರ್ ಮುಂದೆ ಇಡಬೇಕು, ಇದನ್ನು ಅಭಿಮಾನಿಗಳು ಕೂತ್ಕೊಂಡು ಅದನ್ನು ಎಂಜಾಯ್ ಮಾಡಬೇಕು, ನನಗೆ ಖುಷಿ ಆಗುತ್ತೆ, 100% ಇದೆ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ಅವ್ರು ಹೇಳಿದ ಮೇಲೆ ನನಗೆ ಆ ಚೇರ್ನ ಅಲ್ಲಿ ರಾತ್ರಿ ನಿಂತು ನಿಲ್ಲಿಸೋದಕ್ಕೆ ಸಾಧ್ಯ ಆಯಿತು. ಇವತ್ತು ಅದನ್ನು ಓರಿಜಿನಲ್ ಮುಂದೆಗಡೆ ಇಟ್ಟಿದ್ದೀವಿ. ಕ್ರೌಡ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಆ ಚೇರಲ್ಲಿ ಒಂದು ಸೆಲ್ಫಿ ತಗೊಳ್ಳೋಕ್ಕೆ, ಯಾಕಂದರೆ ಅದಾದಮೇಲೆ ಮತ್ತೆ ಬೇರೆ ಕಡೆನೂ ಒಂದು ಇಡೋಂಥ ಇದಿದೆ. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಎಕ್ಸೈಟ್ ಆಗಿ ಅಂದರೆ, ಅದೊಂದು ಈ ರೀತಿ ಎಲ್ಲ ಕೆಲಸಗಳನ್ನು ನಾವು ಈ ಸಿನಿಮಾದಲ್ಲಿ ಮಾಡಿದ್ವಿ. ಅದಕ್ಕೆ ಅತ್ಯುನ್ನತವಾಗಿ ನಮಗೆ ತುಂಬ ಬೆನ್ನೆಲುಬಾಗಿತ್ತು ಪ್ರಕಾಶ್ ಅವರಂತೂ. ಸಖತ್ ಇದು ಮಾಡಿದ್ರೆ ಯಾವುದಕ್ಕೂ ಕಾಂಪ್ರಮೈಸ್ ಆಗೋಕ್ಕಿಲ್ಲ. ನೀವು ಕ್ರಿಯೇಟ್ ಮಾಡಿ ಏನಾಗುತ್ತೆ ಅದಕ್ಕೆ ಯಾವುದೇ ಬಜೆಟ್ ಆಗಲಿ ಏನಾಗಲಿ ಎಲ್ಲ ಯಾವುದಕ್ಕೂ ಲಿಮಿಟ್ ಇಲ್ಲದೆ ಮಾಡ್ತಿದ್ದಾರೆ. ರಿಯಲಿ ಈ ಥರ ಒಂದು 10-20 ದಿನ ಇಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಆ ಟೀಸರ್ನ ಸಾಂಗ್ಗಳನ್ನ ನೋಡ್ತಾ ನನಗೆ ಒಂದು ಹೆಮ್ಮೆ ಅನ್ನಿಸ್ತು. ರಿಯಲಿ ತುಂಬ ಅದ್ಭುತವಾಗಿ ಬಂದಿದೆ. ಅದೇ ರೀತಿ ಡಿಸೆಂಬರ್ 11ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನೀವು ಈಗ ನೋಡ್ಬಿಟ್ಟು ಬರೀ ಒಂದೇ ಒಂದು 15-20% ಅಷ್ಟೇ, ಇನ್ನು 100% ಥಿಯೇಟರ್ನಲ್ಲಿ ನೋಡ್ತೀರಾ. ರಿಯಲಿ ಎಕ್ಸ್ಟ್ರಾರ್ಡನರಿ ಫ್ರೇಮಿಂಗ್ಸ್, ಎಕ್ಸ್ಟ್ರಾರ್ಡನರಿ ಕತೆ ಎಲ್ಲ ಅದ್ಭುತವಾಗಿದೆ. ಇದು 1 ದಿನಕ್ಕೂ ಹೆಚ್ಚಿನ ಕಾಲ ಓಡಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಪ್ರಮೋದ್ ಅವರು ಮಾತಾಡಬೇಕು. ಹೌದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಬಿ ಲೋಕನಾಥ್ ಸರ್ ಅವರು ಬರೋದಕ್ಕಾಗಿಲ್ಲ. ಅವರ ಪರವಾಗಿ ಇಬ್ಬರು ಸಾಂಕೇತಿಕವಾಗಿ ಮತ್ತೆ ಬಂದಿದ್ದಾರೆ. ಇಲ್ಲ, ಬರ್ತಿದ್ರು, ಬಟ್ ನಮ್ಮ ಸಿನಿಮಾದೇ ಕೆಲಸ ನಡೀತಾ ಇದೆ, ಸೊ ನಿಲ್ಲಿಸಿ ಬರೋದು ಬೇಡ ಅಂತ ಹೇಳ್ತೀವಿ, ಅವರು ಬಂದಿಲ್ಲ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಂಥ ದೊಡ್ಡ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಪ್ರಕಾಶ್ ಸರ್ಗೆ, ಜಯಮಾತಾ ಕಂಬೈನ್ಸ್ಗೆ ಹಾಗೂ ಅಜನೀಶ್ ಸರ್ ಮತ್ತು ಬಾಬಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಡುಗಳಂತ ಬಂದಾಗ ಮೇಡಮ್ ಹೇಳಿದಂಗೆ ದರ್ಶನ್ ಸರ್ ಸಿನಿಮಾಗಳಾಗಿರ್ಬೋದು, ಪ್ರಕಾಶ್ ಸರ್ ಸಿನಿಮಾಗಳಾಗಿರ್ಬೋದು, ರೈಟ್ ಫ್ರಮ್ ರಿಷಿ, ಖುಷಿ, ವಂಶಿ, ಟಿಲ್ ತಾರಕ್ವರೆಗೂ ಎಲ್ಲ ಹಾಡುಗಳು ಸೂಪರ್ ಹಿಟ್ಟು. ಸೊ ನನಗೆ ಫಸ್ಟ್ ಹಾಡು ಬರೆಯೋದಕ್ಕೆ ಅಂತ ಅವಕಾಶ ಬಂದಾಗ ನಿಜವಾಗ್ಲೂ ಪೆನ್ ಹಿಡಿದಾಗ ಭಯ ಆಯಿತು ನನಗೆ. ಅಂದರೆ ದೊಡ್ಡ ಸ್ಟಾರ್ ಸಿನಿಮಾ, ದೊಡ್ಡ ಡೈರೆಕ್ಟರು, ಹೇಗೆ ಏನು ಅಂತ. ಬಟ್ ಒಂದ್ಸತಿ ಒಂದು ವರ್ಷಕ್ಕೆ ಬರೆದು ಪ್ರಕಾಶ್ ಸರ್ ಕಳಿಸಿದ ಮೇಲೆ ನನಗೆ ಅವ್ರ ಜೊತೆ ಮಾತಾಡಿದ ಮೇಲೆ ತುಂಬ ಕಂಫರ್ಟೇಬಲ್ ಫೀಲ್ ಆಯಿತು. ಸೊ ನಮಗೆ ನಮ್ಮ ಫ್ರೀಡಮನ್ನು ಕೊಟ್ಟು ನಮ್ಮಲ್ಲಿ ಯೋಚನೆ ಮಾಡೋದಕ್ಕೆ ಒಂದು ಸ್ಪೇಸ್ ಬಂತು ನಮಗೆ. ಯಾವಾಗ ಫ್ರೀಡಮ್ ಬರುತ್ತೆ ಅವಾಗ ನಮ್ಮದೇ ಆದ ಯೋಚನೆಗಳನ್ನು ಹಾಕೋದಕ್ಕೆ ಒಂದು ಸ್ವಾತಂತ್ರ್ಯ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಒಂದು ಹಾಡನ್ನು ಬರ್ಸಿದ್ರು, ಅದಾದಮೇಲೆ ಮತ್ತೆ ನಂಬಿ ಇನ್ನೊಂದು ಹಾಡನ್ನು ಕೊಟ್ಟರು, ಅದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದರೆ, ಅವರ ಮಿಲನ ಸಿನಿಮಾದಲ್ಲಿ ಜಯಂತ್ ಸರ್ ಒಂದು ಲೈನ್ ಬರೆದಿದ್ದಾರೆ, ಕಣ್ಣು ತೆರೆದು ಕಾಣುವ ಕನಸೇ ಜೀವನ ಅಂತ. ಸೊ ಪ್ರತಿಯೊಬ್ಬ ಸಿನಿಮಾ ಮೇಕರ್ಗಾಗಿರ್ಬೋದು, ಒಂದು ಪ್ರೊಡಕ್ಷನ್ ಹೌಸ್ಗೆ, ಒಬ್ಬ ಸ್ಟಾರ್ಗೆ ಕಣ್ಣು ತೆರೆದು ಕಾಣುವ ಕನಸೇ ಅಂದರೆ ಅದು ಸಿನಿಮಾ. ಸೊ ಅಂಥ ದೊಡ್ಡ ಕನಸು ಡಿಸೆಂಬರ್ 11ಕ್ಕೆ ತೆರೆಗೆ ಬರೋದಕ್ಕೆ ಸಿದ್ಧವಾಗಿದೆ. ನಾವೆಲ್ಲ ಅಂದ್ಕೊಂಡಿರ್ಬೋದು ಈ ವರ್ಷ ದಸರಾ, ದೀಪಾವಳಿ ಎಲ್ಲ ಹಬ್ಬಗಳು ಮುಗೀತು ಅಂತ, ಬಟ್ ಆ್ಯಕ್ಚುಲಿ ನಿಜವಾದ ಹಬ್ಬ ಡಿಸೆಂಬರ್ 11ಕ್ಕಿದೆ. ಸೊ ಆ ಹಬ್ಬವನ್ನು ಹಬ್ಬದಲ್ಲಿ ಆಚರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ದರ್ಶನ್ ಸರ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Oh, congratulations on your engagement. ಥ್ಯಾಂಕ್ ಯು. Super. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಧನ್ಯವಾದಗಳು. ಶ್ರೀ ಜಯಮಾತಾ ಕಂಬೈನ್ಸ್ ಅವ್ರಿಗೆ ಧನ್ಯವಾದಗಳು. ಪ್ರಕಾಶ್ ಸರ್ ಅವ್ರಿಗೆ ಧನ್ಯವಾದಗಳು. ಅಜನೀಶ್ ಸರ್ ಮತ್ತು ಬಾಬಿ ಮ್ಯಾಮ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಐ ಆಮ್ ರಿಯಲಿ ಎವರ್ ಗ್ರೇಟ್ಫುಲ್ ಟು ಆಲ್ ದೀಸ್ ಪೀಪಲ್. ನನಗೆ ಇಂಥ ಒಂದು ಅದ್ಭುತವಾದ ಸಿನಿಮಾದಲ್ಲಿ ವರ್ಸಟೈಲ್ ಆಗಿ ಒಂದಷ್ಟು ಆಪರ್ಚುನಿಟೀಸ್ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ.
ಮ್ಯೂಸಿಕಲಿ ಹೇಳಬೇಕು ಅಂದರೆ ಈ ಸಿನಿಮಾ ಬಹಳ ಡಿಫ್ರೆಂಟಾಗಿ ಮೂಡಿ ಬಂದಿದೆ. ಯಾಕಂದರೆ ಎಲ್ಲ ಹಾಡುಗಳು ಬಂದು ಎಲ್ಲ ಬರೀ ಸಿನಿಮಾಲಿ ಬರುವಂತಹ ಸಿಚುವೇಶನ್ಗೆ ತಕ್ಕಂತೆ ಹಾಡುಗಳನ್ನ ಕಂಪೋಸ್ ಮಾಡಲಾಗಿದೆ. ಅದಕ್ಕೆ ಲಿರಿಕ್ಸ್ ಆ್ಯಂಡ್ ಅಫ್ಕೋರ್ಸ್ ದ ಸ್ಟೋರಿನ ಮೈಂಡಲ್ಲಿ ಇಟ್ಕೊಂಡು ಹಾಡುಗಳ ಅಪ್ರೋಚ್ ಮಾಡಲಾಗಿದೆ. ಆ್ಯಂಡ್ ಅಜ್ನಿ ಸರ್, ಪ್ರಕಾಶ್ ಸರ್ ಹೇಳಿದಂಗೆ ಇವತ್ತಿಗೂ ಕೂಡ ಈಸ್ ವರ್ಕಿಂಗ್ ಸೋ ಹಾರ್ಡ್ ಡೇ ಆ್ಯಂಡ್ ನೈಟ್, a lot of sleepless nights for this wonderful movie. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಹಳ ಎಫೆಕ್ಟಿವ್ ಆಗಿ ಬರ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ 11ನೇ ತಾರೀಕು, ಡಿಸೆಂಬರ್ 11ನೇ ತಾರೀಕು, ಇಟ್ ವಿಲ್ ಬಿ ಎ ಟ್ರೀಟ್ ಫಾರ್ ದ ಎಂಟೈರ್ ಸಿನಿಮಾ ಫ್ಯಾನ್ಸ್ ಆಫ್ ಕರ್ನಾಟಕ. ಎಲ್ಲ ಕಲಾ ರಸಿಕರಿಗೂ, ಎಲ್ಲ ಸಿನಿಮಾ ರಸಿಕರಿಗೂ ಡಿಸೆಂಬರ್ 11 ದ ಡೆವಿಲ್ ಚಿತ್ರ ನಿಮ್ಮ ಮನ ಮುಟ್ಟತ್ತೆ ಅನ್ನೋ ಒಂದು ಭರವಸೆ ನನಗಂತೂ ಇದೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಅದ್ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲ ಸೇರಿಸಿ ಇದೊಂದು ಸಿನಿಮಾ ಮಾಡಿಸ್ತಾ ಇರೋದು. ಸೊ ಆ ಶಕ್ತಿ ನಮ್ಮ ಜೊತೆ ಇದೆ ಅಂತ ನಾನು ಯಾವತ್ತೂ ಬಿಲೀವ್ ಮಾಡ್ತೀನಿ. ಆ ಶಕ್ತಿ ದರ್ಶನ್ ಸರ್ ಜೊತೆಗೂ ಇದೆ, ಡೆವಿಲ್ ಸಿನಿಮಾ ಜೊತೆಗೂ ಇದೆ, ಎಂಟೈರ್ ಡೆವಿಲ್ ಟೀಮ್ ಜೊತೆಗೂ ಇದೆ. ಹಾಗೆ ನಮ್ಮನ್ನೆಲ್ಲ ಪ್ರೋತ್ಸಾಹ ಮಾಡೋ ಎಲ್ಲ ಕಲಾಭಿಮಾನಿಗಳ ಜೊತೆನೂ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅನಿರುದ್ಧ ಅವರೇ. ಶರ್ಮಿಳಾ ಮ್ಯಾಮ್, ನಿಮ್ಮ ಎಲ್ರಿಗೂ ನಮಸ್ಕಾರ. ಐ ಥಿಂಕ್ 2 ನಿಮಿಷ ಟೈಮ್ ಕೊಟ್ಟಿದ್ದೀವಿ, ಅದಕ್ಕಿಂತ ಮುಂಚೆನೇ ಮುಗಿಸಿ ಟ್ರೈ ಮಾಡ್ತೀನಿ. ಬಟ್ ಅಫ್ಕೋರ್ಸ್ ಮೀಡಿಯಾದಲ್ಲಿ ತುಂಬ ಸ್ಪೆಕ್ಯುಲೇಷನ್ಸ್ ಇತ್ತು, ಯಾವ ಥರ ಪಾತ್ರ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ. ನಾನು ಎಲ್ಲೂ ರಿವೀಲ್ ಮಾಡಿಲ್ಲ, ಬಟ್ ರಿವೀಲು ಮಾಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಐ ಥಿಂಕ್ 1 ವಾರದಲ್ಲಿ ನಿಮ್ಗೆಲ್ಲರಿಗೆ ಗೊತ್ತಾಗುತ್ತೆ ವಾಟ್ ರೋಲ್ ಇಸ್. ತುಂಬ ವಿಶೇಷ ಒಂದು ಪಾತ್ರ ಇದು. ಪ್ರಕಾಶ್ ಸರ್ ಬಗ್ಗೆ ಹೇಳಬೇಕಂದ್ರೆ, ನನ್ನ ಡೆಬ್ಯೂ ಫಿಲ್ಮಲ್ಲಿ ಅವರು ಆಫ್ಟರ್ ಮೈ ಡೆಬ್ಯೂ ಫಿಲ್ಮ್ ವಾಸ್ ಡನ್, ವಿ ವರ್ ಪ್ಲಾನಿಂಗ್ ಟು ಡೂ ಅ ಫಿಲ್ಮ್. ಸೊ ಈ ಆಲ್ಮೋಸ್ಟ್ 18 ವರ್ಷದಿಂದ ಒಂದು ಪ್ಲಾನ್ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕಂತ. ಸೊ ಫೈನಲಿ ಐ ಗಾಟ್ ದಿಸ್ ಆಪರ್ಚುನಿಟಿ. ಸೊ ಐ ಸೆಡ್, ಸರ್ ಏನಾದರೂ ಇರಲಿ, ಐ ಡೆಫಿನೆಟ್ಲಿ ಗೋಯಿಂಗ್ ಟು ಡೂ ದಿಸ್ ರೋಲ್. ಆ್ಯಂಡ್ ಆಫ್ ಕೋರ್ಸ್ ಇಟ್ಸ್ ಅ ಗುಡ್ ರೋಲ್, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಒನ್ ಥಿಂಗ್ ಐ ವಾಸ್ ವೆರಿ ಸ್ಪೆಸಿಫಿಕ್, ತುಂಬ it was a short role. Adhu kuda I was like, my costumes have to look good because I'm very particular about it. But they so Tasuni ma'am said, you try. I'm also a costume designer. You see if you like it. Illa tandre you can choose your own anta. But she's so phenomenal. Andre the designing, the styling agirli. So not just as a producer, as a producer or tumbane, I think this was one of the most professional sets nan illi vargu nan kelsa ಮಾಡಿರೋದು. Because there was not even one place in the film that okay idu ಒಂದು they were never running short of everything. Production design ಆಗಿರಲಿ, ಮ್ಯೂಸಿಕ್ ಇರಲಿ, ಅಥವಾ there was the costume design ಆಗಿರಲಿ. I think production values ತುಂಬಾನೇ ಚೆನ್ನಾಗಿತ್ತು ಈ ಸಿನಿಮಾದಲ್ಲಿ. So really hats off to both of them. It's a lovely team ibru. So I was really happy working with them. All the best to Rachna. ಇದು ಮೊದಲನೇ ಸಿನಿಮಾ ಇತ್ತು, so long journey ahead for you. Of course, Arjun sir jothe idu ನನ್ನ 3ನೇ ಸಿನಿಮಾ. I enjoyed myself working with you. And of course, ದರ್ಶನ್ ಅವ್ರ ನನ್ನ 2ನೇ ಸಿನಿಮಾ ಇದು. 18 ವರ್ಷ ಆದಮೇಲೆ again I'm working with him. Of course, Navagraha was the first film. ಅವ್ರ ಜೊತೆ ಕೆಲಸ ಮಾಡಿ it was like as if 18 ವರ್ಷ ಅದು it wasn't even past, it just went like this. And ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ. And it was really a wonderful experience working with him. So all the best to the team that Devil. Thank you. 18 ಲೇಟಾಗಿ ಬಂದೆ, ದಯವಿಟ್ಟು ಕ್ಷಮಿಸಿ. ಡೆವಿಲ್ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬ ಚಿಕ್ಕದು, ಆದರೆ ತುಂಬ ಚಕ್ಕವಾಗಿದೆ. ಈ ಸಿನಿಮಾದಲ್ಲಿ ನಾನು 1 ಶಾಟಲ್ಲಿ ಆ್ಯಕ್ಟ್ ಮಾಡೋದು ಖಂಡಿತ ಒಪ್ಕೊಂಡು ಮಾಡ್ತಿದ್ದೆ. ಯಾಕಂದರೆ ಜಗ್ಗುದಾದ ಚಾಲೆಂಜಿಂಗ್ ಸ್ಟಾರ್ ಜೊತೆ ಲಾಸ್ಟ್ ಪಿಕ್ಚರ್ ಮಾಡಿದ್ದು ನಾನು. ಅದಾದ್ಮೇಲೆ ಸುಮಾರು ವರ್ಷಗಳ ಗ್ಯಾಪ್ ಆಯಿತು. ಸೊ ಈ ಸಿನಿಮಾದಲ್ಲಿ 1 ಶಾಟ್ ಆದರೆ ಆ್ಯಕ್ಟ್ ಮಾಡ್ಬೇಕಂತಿದ್ದೆ. ಅದೇನೋ ನನಗೊಂದು ಫೋನ್ ಬಂತು, ಒಂದು ಪಾತ್ರ ಇದೆ ಮಾಡಿ ಅಂತ. ಭಾಳ ಖುಷಿ ಆಯಿತು. ಸೊ ಜಗ್ಗುದಾದದಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಸಿನಿಮಾ ಮಾಡೋದ್ರೊಳಗೆ ಯಾವುದ್ರಲ್ಲೂ ಇರಲಿಲ್ಲ ನಾನು. ಸೊ ಈ ಅವಕಾಶ ನನಗೆ ಮಾಡಿಕೊಟ್ಟಿದ್ದು. ಇನ್ನೊಂದು ಮಿರಾಕಲ್ ಅಂದರೆ ಮಿಲನಲ್ಲಿ ಪ್ರಕಾಶ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ. ತಿರ್ಗಿ ಇದೇ ಸಿನಿಮಾದಲ್ಲಿ ಮಿಲನ್ ಆಗಿದ್ದೀವಿ ನಾವು. ಸೊ ಇದೊಂದು ಅದ್ಭುತ ಆಯಿತು ನನಗೆ. ಭಾಳ ಖುಷಿ ಈ ಸಿನಿಮಾ ಮಾಡಿದಾಗ. ಅದು ನನ್ನ ಜೊತೆ ಜಾಸ್ತಿ ನಮ್ಮ ಆ್ಯಕ್ಟರ್ ಗಾರ್ಡ್ ಅಚ್ಯುತ್ ಅವ್ರ ಜೊತೆನೇ ಇತ್ತು. ಒನ್ ಆಫ್ ದ ಬೆಸ್ಟ್ ಸೂಪರ್ ಟ್ಯಾಲೆಂಟೆಡ್ ಆ್ಯಕ್ಟರ್ ನಾನು ನೋಡಿದಂಗೆ ಅಚ್ಯುತ್ ಅವರು. ಸೊ ಈ ಚಿತ್ರದಲ್ಲಿ ನಾವು
ಮಾಡಿರೋ ಕೆಲವು ಸನ್ನಿವೇಶಗಳೆಲ್ಲ ಅವ್ರ ಜೊತೆನೇ ಮತ್ತು ಚಾಲೆಂಜಿಂಗ್ ಸ್ಟಾರ್ ಜೊತೆ. ಹಾಗೆ ಈ ಸಿನಿಮಾದಲ್ಲಿ ನಾನು ಇನ್ನೊಂದು ಮರಿಬಾರ್ದು ಅನ್ನೋದಂದರೆ ನಮ್ಮ ಸುಧಾಕರ್ ಕ್ಯಾಮ್ರಾಮ್ಯಾನ್ ಅವರು ಡೈರೆಕ್ಟ್ರಿಗೆ ನಿಜವಾಗ್ಲೂ ಹೆಂಡತಿ ಥರನೇ ಇದ್ರು. ಇವ್ರ ಮನಸ್ಸಲ್ಲಿ ಏನು ಅನ್ಕೊಂತಾರೆ ಅದನ್ನ ಶಾರ್ಟಲ್ಲಿ ಇಟ್ಟು ತೋರಿಸೋರು. ಸೊ ಆ ರ್ಯಾಪ್ ತುಂಬ ಚೆನ್ನಾಗಿತ್ತು. ಆಮೇಲೆ ವಂಡ್ರ್ಫುಲ್ ಕ್ಯಾಮ್ರಾಮನ್ ಅವರು. ಸೊ ಈ ಸಿನಿಮಾ ನೀವೆಲ್ಲ ಇವತ್ತು ಬಂದಿದ್ದೀರಾ, ರಿಲೀಸ್ ಆಗಿ 3ನೇ ದಿನಕ್ಕೆ ಸಕ್ಸಸ್ ಪಾರ್ಟಿಗೆ ಬರ್ತೀರಾ, ತಿರ್ಗಿ 25ನೇ ದಿನಕ್ಕೆ ಬರ್ತೀರಾ, 50ನೇ ದಿನಕ್ಕೂ ಬರ್ತೀರಾ, 75 ದಿನಕ್ಕೂ ಬರ್ತೀರಾ, 100 ದಿನಕ್ಕೂ ಬರ್ತೀರಾ. ಸೊ ಮಿಲನಾ ಪ್ರಕಾಶ್ ಅವ್ರಿಗೆ ಈಗ ಜಾಸ್ತಿ ಖರ್ಚಾಗುತ್ತೆ ಎಲ್ಲ ಥರ ಫಂಕ್ಷನ್ಗಳಿಗೆ ಮಾಡಬೇಕು. ಸೊ ಆಲ್ ದಿ ಬೆಸ್ಟ್ ಫಾರ್ ಡೆವಿಲ್ ಟೀಮ್. ಆ್ಯಂಡ್ ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅದ್ಭುತ ನೋಡೋಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ನೀವು ಸ್ವಲ್ಪ ಬೇಗ ಬಂದ್ರಿ, ಹಾಗಾಗಿ ಓಕೆ. ಈಗ ನೀರು ಕೊಡ್ಬಿಡಿ. ರಚನಾ ಅವರಿಗೆ, ರಚನಾ ಅವರೇ ಫಸ್ಟ್ ಆಫ್ ಆಲ್ ಹ್ಯೂಜ್ ಕಂಗ್ರಾಚುಲೇಷನ್. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಆ್ಯಂಡ್ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮಾಧ್ಯಮದವರಿಗೆ, ನನ್ನ ಪ್ರೀತಿಯ ಚಿತ್ರತಂಡಕ್ಕೆ ಆ್ಯಂಡ್ ಟೆಕ್ನಿಷಿಯನ್ಸ್ಗೆ ನನ್ನ ಪ್ರೀತಿಯ ನಮಸ್ಕಾರ. ಸೊ ಮೊದಲನೇದಾಗಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿ ಬರೋಕ್ಕೆ ಒಂದೇ ಒಂದು ಕಾರಣ, ನಮ್ಮ ಪ್ರೊಡಕ್ಷನ್ ಹೌಸ್ ಶ್ರೀ ಜಯಮಾತಾ ಕಂಬೈನ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವೇದಿಕೆಯಲ್ಲಿ ನಾನು ನೆನ್ಪಿಟ್ಕೋಬೇಕಾದಂಥ ಹೆಸರು 3. ಅದರಲ್ಲಿ ಮೊದಲನೇ ಹೆಸರು ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು. ಸೊ ದರ್ಶನ್ ಸರ್ ಸಿನಿಮಾ ಅಂದ ತಕ್ಷಣ ನೆನಪಾಗೋದು ಪ್ರತಿಯೊಬ್ಬರು ಕನ್ನಡದವರಾಗಿರ್ತಾರೆ. ಸೊ ಹಾಗೆ ನನಗೂ ಕೂಡ ಈ ಅವಕಾಶ ಬಂದಿರೋದು, ನಮ್ಮವ್ರಿಗೆ ಅವಕಾಶ ಕೊಡಿ ಅಂದಾಗ ನನಗೆ ಈ ಅವಕಾಶ ಬಂದಿರೋದು. ಆ್ಯಂಡ್ ಎಲ್ಲಕ್ಕಿಂತ ಮೇಲಾಗಿ ನಾನು ನೆನ್ಪಿಟ್ಕೋಬೇಕಾದಂಥ ಹೆಸರು ಪ್ರಕಾಶ್ ಸರ್. ಯಾವತ್ತಿದ್ರೂ ಐ ವಿಲ್ ಬಿ ಗ್ರೇಟ್ಫುಲ್ ಫಾರ್ ದಿಸ್ ಅಪಾರ್ಚುನಿಟಿ ಸರ್. ಆ್ಯಂಡ್ ಡೇ 1 ಆಡಿಷನ್ಸಲ್ಲಿ ಸೆಲೆಕ್ಟ್ ಆಗಿ ಆ್ಯಂಡ್ ಶೂಟಿಂಗ್ ಪ್ರಾಸೆಸಲ್ಲಿ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಪ್ರಕಾಶ್ ಸರ್ ಹಾಗೂ ತಶ್ಮಿ ಮ್ಯಾಮ್. ಒಂದು ಮನೆ ಮಗಳ ಥರ ಟ್ರೀಟ್ ಮಾಡಿದ್ರು ಈ ಪ್ರೊಡಕ್ಷನ್ ಹೌಸ್. ಯಾವುದೇ ಒಂದು ವಿಚಾರಕ್ಕೂ ನನಗೆ ಕಮ್ಮಿ ಆಗಿದೆ ಅಥವಾ ಎಲ್ಲೂ ತೊಂದರೆ ಆಗಿದೆ ಅಂತ ಒಂದಿನ ಕೂಡ ಅನಿಸಿಲ್ಲ. ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ನಾನು ಹೆಚ್ಚೇನು ಮಾತಾಡೋಕ್ಕೆ ಹೋಗಲ್ಲ. ಡಿಸೆಂಬರ್ 11ಕ್ಕೆ ನಮ್ಮ ಸಿನಿಮಾದ ಡೆವಿಲ್ ರಿಲೀಸ್ ಆಗ್ತಿದೆ. ಈ ಪ್ರೀತಿ, ಈ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತಶ್ಮಿನಿ ಮ್ಯಾಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಜರ್ನಿ ಬಗ್ಗೆ ಮ್ಯಾಮ್? ಮೊದಲನೇದಾಗಿ ನಿಮಗೆಲ್ಲರಿಗೂ ಇಲ್ಲಿವರೆಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಇದು ಒಂದು ಬ್ಯೂಟಿಫುಲ್ ಜರ್ನಿ, ಬಟ್ ವೆರಿ ಚಾಲೆಂಜಿಂಗ್ ಆಗಿತ್ತು. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ವಿ ವರ್ಕ್ಡ್ ಆಸ್ ಅ ಟೀಮ್. ನಾವು ಮನೆಗೆ ಹೋದರೂ ಅದೇ ಮಾತು, ಕಾಫಿ ಕುಡಿಯೋಕೆ ಹೋದರೂ ಅದೇ ಮಾತು. ಸೊ ಹೀಗೆ ನಮ್ಮ 2 years ಜರ್ನಿ ಇಸ್ ಬೀನ್ ಓನ್ಲಿ ದ ಡೆವಿಲ್. ಹಾಗೆ ಅದು ನಮ್ಮ 3ನೇ ಮಗು ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ತಂತ್ರಜ್ಞರು ತುಂಬ ಚೆನ್ನಾಗಿ ಎಲ್ಲರೂ ನಮ್ಮ ಜೊತೆ ಹೊಂದ್ಕೊಂಡು ನಮಗೆ ಏನೇನು ಬೇಕು ಸಹಕರಿಸ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಆನಂದ್ ಸರ್ ಫ್ರಮ್ ಸಾರೆಗಾಮ. ಅವರು ಕೂಡ ನಮ್ಮ ಜೊತೆಗೆ 2 yearsಯಿಂದ ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಸುಧಾಕರ್ ಸರ್ ಕೂಡ ಅವರಿವತ್ತು ಅನ್ನಪೂರ್ಣ ಸ್ಟುಡಿಯೋಸಲ್ಲಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಹಾಗಾಗಿ ಅವ್ರು ಅಲ್ಲಿದ್ದಾರೆ. ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ಅವರು ಕೂಡ ಬಹಳ ಚೆನ್ನಾಗಿ ನಮ್ಮ ಜೊತೆ ಸಹಕರಿಸ್ಕೊಂಡು ತುಂಬ ಚೆನ್ನಾಗಿ ನಮಗೆ ಬ್ಯೂಟಿಫುಲ್ ಆಗಿ ನಮಗೆ ಮೂವಿ ಪ್ಲಾನಿಂಗ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮೋಹನ್ ಬಿಕೆರೆ ಸರ್ ಅವರು ತುಂಬ ಚೆನ್ನಾಗಿ ನಮಗೆ ಅಚ್ಚುಕಟ್ಟಾಗಿ ನಮ್ಗೆ ಏನು ಬೇಕು ಅದಕ್ಕಿಂತ ಜಾಸ್ತಿನೇ ನೀಟಾಗಿ ಪ್ಲ್ಯಾನ್ ಮಾಡಿ ನಮಗೆ ಪ್ರತಿಯೊಂದು ಸೆಟ್ಟಲ್ಲೂ ವರ್ಕ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಸರ್ ಥ್ಯಾಂಕ್ ಯು ವೆರಿ ಮಚ್, ವೆರಿ ಪ್ರೊಫೆಷ್ನಲ್ ಇವರು. ಆ್ಯಂಡ್ ಥ್ಯಾಂಕ್ ಯು ಶರ್ಮಿಳಾ, ಥ್ಯಾಂಕ್ ಯು ರಚನಾ, ಥ್ಯಾಂಕ್ ಯು ಶೋಭರಾಜ್ ಸರ್. ಆ್ಯಂಡ್ ನಮ್ಮ ಹರೀಶ್ ಕೊಮ್ಮೆ ಅವ್ರನ್ನ ತುಂಬ ಗೋಳಾಕೊಂಡಿದ್ದೀವಿ ನಾವು 3 monthsಯಿಂದ ನಮ್ಮ ಆಫೀಸಲ್ಲೇ ಕೂಡ ಹಾಕ್ಕೊಂಡು ನಾವು ಎಡಿಟಿಂಗಲ್ಲಿ ಅವ್ರನ್ನ ಗೋಳಾಕೋತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಅನಿರುದ್ಧ್, ನಿಮ್ಮ ವರ್ಸಟೈಲ್ ವಾಯ್ಸ್ಗೆ. ಎವ್ರಿಬಡಿ ಇಸ್ ಅ ಬಿಗ್ ಫ್ಯಾನ್ ಆಫ್ ಯು. ಇವಾಗ ನಮ್ಮ ಮಕ್ಕಳು ಕೂಡ. ಆ್ಯಂಡ್ ಪ್ರಮೋದ್ ಮರವಂತಿ ಅವರು, ನಿಮ್ಮ ಬ್ಯೂಟಿಫುಲ್ ಸಾಹಿತ್ಯಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ನೀವೇನು ನೋಡ್ತಿದ್ದೀರಾ ಇಷ್ಟೇ ಅಲ್ಲ, ನಮ್ಮ ಹಿಂದೆ ಒಂದು ದೊಡ್ಡ ಸೈನ್ಯನೇ ಇದೆ. 100-150 ಜನ ಸೆಟ್ಟಲ್ಲೂ ಕೂಡ ಎಷ್ಟೊಂದು ಜನ ಬಂದು ಕೆಲಸ ಮಾಡಿದ್ದಾರೆ. ಪಾಪ ಅವ್ರ ಹೆಸರು ಹೇಳೋಕ್ಕಾಗಲ್ಲ, ಬಟ್ ಎಲ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಆಫೀಸಲ್ಲೂ ಅಷ್ಟೇ ಒಂದು ಅಕೌಂಟ್ಸ್ ಟೀಮ್ ಇರ್ಬೋದು, ನಮ್ಮ ಆಫೀಸ್ ಹೆಡ್ ರಾಜಶೇಖರ, ರಾಹುಲ್,
ಆಮೇಲೆ ನಮ್ಮ ಅಕೌಂಟ್ಸಲ್ಲಿರುವಂತಹ ಶ್ರೇಯಸ್, ಗೋವಿಂದ್ ರಾಜ್, ಅನಿತಾ 1, ಅನಿತಾ 2 ಆ್ಯಂಡ್ ನಮ್ಮ ಅಸೋಸಿಯೇಟ್ಸ್ ನಮ್ಮ ಜೊತೆ 2 ಇಯರ್ಸಿಂದ ಟ್ರಾವೆಲ್ ಮಾಡಿದ್ದಾರೆ. ಭರತ್, ಪೂರ್ಣಿಮಾ ಆ್ಯಂಡ್ ಚಂದು, ಮೋಹನ್ ಮಾಳಿಗೆ ಅವರು ಹಾಗೂ ಅಭಿಷೇಕ್ ಎಲ್ಲಿದ್ದಾರೆ ಅಭಿಷೇಕ್ ಅವರು? ನೀವು ನೋಡಲೇಬೇಕು ಅವ್ರನ್ನ. ಸೊ ಅವ್ರ ಮೇಲೆ ಬೇಗ ಒಂದು ಸಿನಿಮಾ ಮಾಡ್ತೀವಿ ಅವ್ರನ್ನ ಕ್ಯಾರೆಕ್ಟರ್ ಆಗಿಟ್ಟು. ಆ್ಯಂಡ್ ಸಾರಿ ಏನಾದರೂ ಬಿಟ್ಬಿಟ್ಟಿದ್ರೆ ಜಾಕಿ, ನಮ್ಮ ಜಾಕಿ. ಸೊ ಥ್ಯಾಂಕ್ ಯು ಜಾಕಿ. ಆ್ಯಂಡ್ ಜಗ್ಗಿ, ನಮ್ಮ ಮ್ಯಾನೇಜರ್ ಜಗ್ಗಿ ಆ್ಯಂಡ್ ಸುರೇಶ್, ಶ್ರೇಯಸ್, ನಿತ್ಯ, ನಮ್ಮ ಎಡಿಟಿಂಗ್ ಟೀಮ್ ವಂಡರ್ಫುಲ್ ಟೀಮ್ ಇದ್ದಾರೆ. ಓಕೆ, ಸೋಹನ್, ಅಭಿ ಆ್ಯಂಡ್ ಯಶ್ವಂತ್, ನಿತ್ಯ ರೈಸ್ ಮಾಡಿ. ಎಸ್, ಸೊ ನಮ್ಮ ದಿನ ನಾವು ಮೀಟ್ ಮಾಡ್ತೀವಿ, ದಿನ ಅವ್ರನ್ನ ಗೋಳಾಕೋತೀವಿ, ಬಟ್ ವೆರಿ ಎನರ್ಜೆಟಿಕ್ ಆ್ಯಂಡ್ ಯಂಗ್ ಕ್ರೌಡ್. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ನಿಮ್ಮಲ್ಲೂ ಕೂಡ ಒಂದು ಮನವಿ ಕೇಳ್ಬೋದಾ? ನೀವು ಓಕೆ ಅಂದರೆ ಕೇಳ್ತೀನಿ. ಸೊ ಏನಿಲ್ಲ, ಇವತ್ತು ದರ್ಶನ್ ಅಣ್ಣ ಇವತ್ತು ನಮ್ಮ ಜೊತೆ ಇಲ್ಲ, ಅದೊಂದು ಕೊರತೆ ಇದೆ. ಬಟ್ ನಿಮ್ಮಲ್ಲಿ ನಾನು ಇದಷ್ಟೇ ಕೇಳ್ಕೊಳ್ಳೋದು, ನಮ್ಮ ಕನ್ನಡ ಸಿನಿಮಾನ ಬೆಳೆಸೋಣ, ನಮ್ಮ ಕನ್ನಡನ ಬೆಳೆಸೋಣ. ದಯವಿಟ್ಟು ನಿಮ್ಮ ಸಹಕಾರ ನಮಗೆ ಬೇಕೇ ಬೇಕು. ನೀವೆಲ್ಲರೂ ನಮ್ಮ ಜೊತೆಗೆ ಸೇರಿ, ನಮ್ಮ ಜೊತೆಗೆ ಒಟ್ಟಾಗಿ ನಾವೆಲ್ಲರೂ ಒಂದು ಟೀಮ್ ಆಗಿ ನಮ್ಮೆಲ್ಲ ಸಿನಿಮಾನ, ನಮ್ದೊಂದೇ ಡೆವಿಲ್ ಅಂತ ಕೇಳ್ತಾ ಇಲ್ಲ, ಎಲ್ಲ ಸಿನಿಮಾನು ಗೆಲ್ಸೋಣ ಅಂತ ನಾನು ನಿಮ್ಮೆಲ್ಲರನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು. ಪಕ್ಕಾ ಒಂದು ಮನೆ ಯಜಮಾನತಿ ಥರನೇ ಮಾತಾಡಿದ್ರಿ. ಸರಿ, ನಮ್ಮ ಪ್ರೊಡಕ್ಷನ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಪ್ರಕಾಶ್ ಸರ್ ನನಗೆ ಫಸ್ಟು ಒಂದು ಟೀಸರ್ ಮಾಡ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದಾದಮೇಲೆ ಸಿನಿಮಾ ಬರುತ್ತೋ ಅನ್ನೋದು ನನಗೆ ಫಸ್ಟ್ ನಂಬಿಕೆ ಇರಲಿಲ್ಲ, ಬಟ್ ಅದೇ ನಂಬಿಕೆ ಇಟ್ಟು ನಮಗೊಂದು ಅವಕಾಶ ಮಾಡಿಕೊಟ್ರು. ಸೊ ಆ ನಂಬಿಕೆ ಉಳಿಸ್ಕೊಟ್ಟಿದ್ದೀನಿ, ನಾನು ಅದನ್ನು ಕಾಪಾಡ್ಕೊಂಡು ಬಂದಿದ್ದೀವಿ ಎಷ್ಟು ದಿನ. ಸೊ ಅದರ ರಿಸಲ್ಟ್ಸ್ನ ನೀವಿನ್ನು 11th ಎಲ್ಲರೂ ಥಿಯೇಟರ್ಸಲ್ಲಿ ನೋಡ್ತೀರ. ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದ ನಮ್ಮ ಟೀಮ್ ಎಲ್ರಿಗೂ ಥ್ಯಾಂಕ್ಸ್. ಮೇಡಮ್ ಆಲ್ರೆಡಿ ಎಲ್ಲರೂ ಅಡ್ರೆಸ್ ಮಾಡಿ ಹೇಳಿದ್ದಾರೆ. ನಮ್ಮ ಎಡಿಟಿಂಗ್ ಟೀಮ್ನ ಲೈಕ್ ಸೋಹನ್, ಯಶವಂತ್ ಮತ್ತು ಅಭಿ, ಮತ್ತು ನಮ್ಮ ಈಗ ರೀಸೆಂಟಾಗಿ ನಮ್ಮ ಪ್ರೊಮೋಸ್ ಕಟ್ ಮಾಡ್ಕೊ ಅಂತ ಬಂದಿದ್ದು ನಿತ್ಯ ಅವ್ರಿಗೆ ಥ್ಯಾಂಕ್ಸ್. ಮತ್ತು ಸಾಂಗ್ಸ್ನ ನಮ್ಮ ರಾಖಿ ಅಂತೇಳಿ ಅವ್ರ ಪ್ರೆಸೆನ್ಸ್ ಈಗಿಲ್ಲ, ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಕೊಳ್ತಾರೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ರೈಟರ್ ಸರ್ ಕಾಂತರಾಜ್ ಸರ್ಗೆ ಮತ್ತು ಮೋಹನ್ ಮಾಳಿ ಸರ್ಗೆ, ಸೊ ಮತ್ತು ಎಲ್ಲ ಟೀಮೆಲ್ರಿಗೂ ಥ್ಯಾಂಕ್ಸ್. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಟೀಸರ್ 5ನೇ ತಾರೀಕು ಬರುತ್ತೆ, ಸಿನಿಮಾ 11ನೇ ತಾರೀಕು ಬರುತ್ತೆ. ಸೊ ನೋಡಿ ನಿಮ್ಮ ಸಪೋರ್ಟ್ನ ಕೊಡಿ. ಸೊ ಎಲ್ರಿಗೂ ಶೇರ್ ಮಾಡಿ. ಸೊ ಮಿಕ್ಕಿದ್ದೆಲ್ಲ ನೀವು ಥಿಯೇಟರ್ ವಿಟ್ನೆಸ್ ಮಾಡಿ. ಥ್ಯಾಂಕ್ ಯು. ಮೊದಲಾಗಿ ಎಲ್ಲರಿಗೂ ನಾನು ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ದಿವಸ ನಾವು ಅದು ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಐ ಆಮ್ ಟೆರಬಲಿ ಸಾರಿ ಅಂತ. ಅದಕ್ಕೆ ಕಾರಣ ಇಷ್ಟನೇ. ಇದ್ರ ಹಿಂದೆ ನಾವು ಪ್ರೆಸ್ ಮೀಟ್ ಮಾಡಬೇಕು ಅಂದಾಗ ತುಂಬ ಗೊಂದಲಗಳಿದ್ವು ಆ್ಯಂಡ್ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಅದಾದ್ಮೇಲೆ ಎಲ್ಲೋ ಒಂದು ಕಡೆ ದರ್ಶನ್ ಬರ್ತಾರೆ, ನಮ್ಮ ಪ್ರೆಸ್ ಮೀಟ್ ಜೊತೆ ಇರ್ತಾರೆ ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ನಾನು ಇಷ್ಟು ದಿವಸ ಅದನ್ನ ಮುಂದೆ ತಳ್ಳೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ದರ್ಶನ್ ನಮ್ಮ ಜೊತೆ ಇಲ್ಲ. ಬಿಕಾಸ್ ದರ್ಶನ್ ನನ್ನ ಜೊತೆ ಇದ್ರೆ ನನಗೆ ಒಂಥರ ಆನೆಗಲ್ಲ. ಆ್ಯಂಡ್ ಏನೋ ಒಂದು ಎನರ್ಜಿ, ಒಂದು ಸಪೋರ್ಟ್ ಸಿಸ್ಟಮ್ ದರ್ಶನ್ ನನಗೆ. ಸೊ ಅದನ್ನ ನಾನು ಡೆಫಿನೆಟ್ಲಿ ತುಂಬ ಮಿಸ್ ಮಾಡ್ತೀನಿ. ಹಾಗೆ ಈ ಸಿನಿಮಾ ಅವರಾಗಲೇ ಹೇಳಿದಾಗಲೇ 2018 ನಾನು ದರ್ಶನ್ ಡಿಸ್ಕಸ್ ಮಾಡಿದಂಥ ಒಂದು ನಿರ್ಧಾರ ಇದು. ಅದಾದ್ಮೇಲೆ ದರ್ಶನ್ ಗೊತ್ತು, ಯಾವಾಗ ನಾನು ಜಾಸ್ತಿ ಫೋರ್ಸ್ ಮಾಡಲ್ಲ. ಅವಾಗ ನಿನ್ನ ಟೈಮ್ ನೀನು ತಗೋತೀಯ, ನೀನು ಅಚ್ಚುಕಟ್ಟಾಗಿ ನೆನ್ಕೊಂಡು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ನೀನು ಯಾವಾಗ ರೆಡಿ ಅಂತ ಹೇಳು ಅವಾಗ ಶೂಟಿಂಗ್ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗೆ ಐ ಟುಕ್ ಲಾಟ್ ಆಫ್ ಟೈಮ್ ಇನ್ ಬಿಟ್ವೀನ್. ಕೋವಿಡ್ ಆಯಿತು, ಆಮೇಲೆ ನನ್ನ ತಂದೆ ತೀರಿಕೊಂಡ್ರು. ಸೊ ಅದೆಲ್ಲ ಮುಗಿಸಿ ನಾವು ಸಿನಿಮಾ ಮಾಡೋಷ್ಟೊತ್ತಿಗೆ ಓಕೆ ಕಾರ್ಯನ ಮುಗಿಸ್ಕೊಂಡು ಅದಾದ್ಮೇಲೆ ಸಿನಿಮಾ ಮಾಡೋಣ ಅಂತ ಹೇಳಿದೆ. ಕಾರ್ಯನ ಮುಗಿದು ದೆನ್ ವಿ ಸ್ಟಾರ್ಟೆಡ್ ವಿತ್ ಡ್ಯಾನಿಯಲ್. ಸೊ ಅದಾದ್ಮೇಲೆ ಇವತ್ತು ಇಲ್ಲಿ ನಿಮ್ಮ ಮುಂದೆ ಕೂತಿದ್ದೀವಿ. 11th ಬಿಡುಗಡೆ ಆಗ್ತಾ ಇದೆ ಸಿನಿಮಾ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಜೊತೆ ಕೆಲಸ ಮಾಡುತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಾರ್ ದ ಪೇಷನ್ಸ್. ಯಾಕಂದರೆ ಅವರೆಲ್ಲರೂ ಸತತವಾಗಿ 2 ವರ್ಷ ನನ್ನ ಜೊತೆ ಟ್ರಾವೆಲ್ ಮಾಡಿದ್ದಾರೆ.
ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಟ್ ಪೇಷನ್ಸ್ ಅಂಡ್ ಸ್ಟ್ರೆಂತ್ ದಟ್ ದೇ ಹ್ಯಾವ್ ಗಿವನ್ ಮೀ. ಸೊ ಅಲ್ಲಿಂದ ನಾವು ಶುರು ಮಾಡಬೇಕಾದ್ರೆ ಫಸ್ಟ್ ಸಾರಿಗೆ ಆನಂದ್ ಸರ್ ಅವರು ಆಕ್ಚುಲಿ ಅವರು ಫಸ್ಟ್ ನಾವು ಕಾಂಟ್ರಾಕ್ಟ್ ಅಂತ ಸೈನ್ ಮಾಡಿದ್ದು ಡೆವಿಲ್ ಸಿನಿಮಾಗೆ ಅವ್ರ ಜೊತೆ. ಸೊ ಮಧ್ಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ನಾನು ಅವ್ರನ್ನ ಕೇಳಿದೆ, ಸರ್ ಒಡಿಯೋ ಅಂತ. ನೀವು ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ, ವಿ ಆರ್ ವಿತ್ ಯು, ವಿಲ್ ಆಲ್ವೇಸ್ ಬಿ ವಿತ್ ಯು ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಆನಂದ್ ಫಾರ್ ದಟ್. ಆ್ಯಂಡ್ ಕಾಂತರಾಜ್ ಅವರಂತೂ ಆಲ್ಮೋಸ್ಟ್ ನನಗೂ ಒಬ್ಬ ಮುಖ ನೋಡ್ಕೊಳ್ಳೋದು ಬೇಜಾರಾಗುವಷ್ಟು 2 ವರ್ಷದಿಂದ ನೋಡ್ಬಿಟ್ಟಿದ್ವಿ. ಅವರು ಪಾಪ ನನಗೆ ಕಥೆ ಹೇಳಕ್ಕೆ ಅಂತ ಬಂದಿದ್ರು. ಸರಿ, ಅದಾದ್ಮೇಲೆ ಕೂತು ಹಾಗೆ ಡಿಸ್ಕಸ್ ಮಾಡ್ಬಿಟ್ರಿ, ಇಲ್ಲ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ನೀವು ಅದಕ್ಕೆ ಡಿಸ್ಕಷನ್ ಬನ್ನಿ ಬೇಕಾದ್ರೆ. ಡಿಸ್ಕಷನ್ ಬಂದರು. ಹಾಗೆ ಸರ್ ನಾನು ಡೈಲಾಗ್ ಬರೀಲ್ಲ ಅಂತ ಕೇಳಿದ್ರು. ಸೊ ಡೈಲಾಗ್ ಬರೀತಾ ಇದ್ರು, ಅದನ್ನ ತಿದ್ದುತ್ತಾ ಇದ್ವಿ, ತೇಳ್ತಾ ಇದ್ವಿ. ಸೊ ಇಟ್ಸ್ ಬಿನ್ ಅ ಲಾಂಗ್ ಜರ್ನಿ. ಆ್ಯಂಡ್ ಅವರು ನನಗೆ ನನ್ನ ಟೀಮ್ ಇದೆ, ಮೋಹನ್ ಮಾಳ್ಗೆ, MS ಅಭಿಷೇಕ್ ಅಂತ, ಅವರು ತುಂಬ ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆ ಅವರು ಆಗೋದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಾಂತರಾಜ್ ಅವರು. ತುಂಬ ಚೆನ್ನಾಗಿ ಡೈಲಾಗ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಮಾಸ್ ಅಂತ ಬಂದಾಗ ಅದನ್ನು ತುಂಬ ಚೆನ್ನಾಗಿ ಅವರು ಅಳವಡಿಸಿದ್ದಾರೆ ಸಿನಿಮಾಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೋಹನ್ ಸರ್ ಜೊತೆ ವೆರಿ ಕ್ವೈಟ್. ಆ್ಯಂಡ್ ಅವರು ಬೆಳಿಗ್ಗೆ ಸೆಟ್ಟಲ್ಲಿ ಅವ್ರ ದರ್ಶನ ಸಿಕ್ಕಿರೋದು ಒಂದು ವಿಷಯ. ಅವರು ಸಡನ್ ಆಗಿ ಬರ್ತಾರೆ, ಬೆಳಿಗ್ಗೆ ನಮ್ಮ ಜೊತೆ ಟಿಫನ್ ಮಾಡ್ತಿರ್ತಾರೆ, ಆಮೇಲೆ ತಿರುಗಿ ನೋಡೋಷ್ಟೇ ಇರಲ್ಲ, ಅವರು ಇನ್ನೊಂದು ಸೈಡ್ ಹೋಗಿರ್ತಾರೆ. ಬಟ್ ವೆರಿ ಪ್ರೊಫೆಷನಲ್ ಆ್ಯಂಡ್ ಟು ದ ಪಾಯಿಂಟ್. ಆ್ಯಕ್ಚುಲಿ ನಾವು ಏನೇ ಕೇಳಿದ್ರು ಅದು ಡಿಸೈನ್ ಆಸ್ಪೆಕ್ಟ್ಸ್ ಇರ್ಬೋದು, ಏನೇ ಇರ್ಬೋದು, ತುಂಬ ಅಚ್ಚುಕಟ್ಟಾಗಿ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಮೋಹನ್ ಸರ್. ಸೊ ಹಾಗೆ ರಚನಾ ಅವರು ಫಸ್ಟ್ ಬಂದರು, ಒಂದು ಆಡಿಷನ್ ಮಾಡಿದ್ರು, ಒಂದು ಸ್ವಲ್ಪ ಟೈಮ್ ತಗೊಂಡ್ವಿ, ತಿರುಗಿ ಇನ್ನೊಂದು ಕರೆಸಿದ್ವಿ ಆಡಿಷನ್ಗೆ, ಇನ್ನೊಂದು ಟಫ್ ಸೀನ್ ಕೊಟ್ವಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಈ ಸಿನಿಮಾದಲ್ಲಿ ನಮಗೆ ಬೇಕಾಗಿರುವಂಥ ಒಂದು ಮೇಜರ್ ರಿಕ್ವೈರ್ಮೆಂಟ್ ಏನಂದ್ರೆ ಎಲ್ಲರೂ ವೆರಿ ಫಸ್ಟ್ ಫ್ರೇಮ್ ಇಂದಾನೆ ಒಂದು ಒಳ್ಳೆ ಆಕ್ಟರ್ ಆಗಿರ್ಬೇಕು. ಯಾಕಂದ್ರೆ ಕಥೆದ ಒಂದು ಇಂಪಾರ್ಟೆನ್ಸ್ ಆಗಿತ್ತು. ಸೊ ಹಾಗಾಗಿ ಎಲ್ಲರೂ ಫಸ್ಟ್ ಫ್ರೇಮ್ ಇಂದಾನೆ ಒಂದು ಚೆನ್ನಾಗಿ ಆಕ್ಟ್ ಮಾಡುವಂತ ಆರ್ಟಿಸ್ಟ್ಗಳೇ ನಮಗೆ ಬೇಕಾಗಿತ್ತು. ಸೊ ಹಾಗಾಗಿ ಆ ಒಂದು ಇದರೊಳಗೆ ರಚನಾ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಹಾಗಾಗಿ ಅವ್ರನ್ನ ನಾವು ಕಾಸ್ಟ್ ಮಾಡಿದ್ವಿ. ಹಾಗೆ ಅವ್ರು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ರಚನಾ. ಆ್ಯಂಡ್ ಅಚ್ಯುತ್ ಸರ್ ಬಗ್ಗೆ ನಾನೇನು ಮಾತೇ ಇರಲ್ಲ. ಅವ್ರ ಫ್ರೇಮ್ ಅನ್ನು ನೋಡ್ತಿದ್ರೆ ಈಗಂತೂ ಮ್ಯೂಸಿಕ್ ಬಿದ್ದ ಮೇಲೆ ಸೀನ್ಸ್ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅಷ್ಟು ಒಂದು ಅದ್ಭುತವಾದಂತ ಒಂದು ಆಕ್ಟರ್. ಅವರನ್ನೆಲ್ಲೂ ನಾನು ತುಂಬಾ ತಲೆ ಕೆಡಿಸ್ಕೊಂಡು ಏನೋ ತುಂಬಾ ಯೋಚನೆ ಮಾಡಿ ನಾನು ಏನೋ ಇದಕ್ಕೆ ಕೊಡ್ತೀನಿ ಅಂತ ನಾನು ನೋಡೇ ಇಲ್ಲ. ಆಕ್ಚುಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಫ್ರೇಮಿಂಗ್ ಬರ್ತಾ ಇದ್ರು, ಆಕ್ಟ್ ಮಾಡ್ತಾ ಇದ್ರು. ಓನ್ಲಿ ನಾವು ಆನ್ ಸ್ಕ್ರೀನ್ ನೋಡ್ಬೇಕಾದ್ರೆ ಮಾತ್ರ ಆ ಆಕ್ಟರ್ಸ್ ಕಾಂಬಿನೇಷನ್ ಕಮ್ಔಟ್. ಅಷ್ಟು ಡೆಪ್ತ್ ಅಂಡ್ ಅಷ್ಟು ಇಂಟೆನ್ಸಿಟಿ ಇಸ್ ಆಕ್ಟಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ರಿಂಗಿಂಗ್ ನಮ್ಯಾಸ್ ಕ್ಯಾರೆಕ್ಟರ್ ಟು ಲೈಫ್ ಆಕ್ಚುಲಿ. ಆ್ಯಂಡ್ ಹಾಗೆ ಮೈ ವೈಫ್ ದರ್ಶಿನಿ, ಅವರೆಲ್ಲ ಪಾಪ ಆರಾಮಾಗಿದ್ರು, ಟೆಲಿವಿಷನ್ ವರ್ಷನ್ ನೋಡ್ಕೊಳ್ತಾ ಇದ್ರು, ಅಚ್ಚುಕಟ್ಟಾಗೆ ಆರಾಮಾಗಿದ್ರು. ಬಟ್ ಅದು ಏನಾಯ್ತಂದ್ರೆ ಯೂಶಲಿ ಸಿನಿಮಾ ಅಂತ ಬಂದಾಗ ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೆ. ಬಟ್ ಡೆವಿಲ್ ಸಿನಿಮಾ ವಾಸ್ ಅ ಬಿಗ್ ಚಾಲೆಂಜ್ ಫಾರ್ ಅಸ್. ಯಾಕಂದ್ರೆ ತುಂಬಾ ಬೇರೆ 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 ಸೆಟ್ಸ್ ಆಗಿರ್ಬೋದು, ಆಮೇಲೆ ಎವ್ರಿ ಆಸ್ಪೆಕ್ಟ್ ಆಫ್ ದ ಫಿಲ್ಮ್ ವಾಸ್ ಅ ವೆರಿ ಟಫ್ ಚಾಲೆಂಜ್ ಫಾರ್ ಅಸ್. ಸೊ ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋಕ್ಕೆ ಅಂತ ಬಂದ ತಕ್ಷಣ ನೆಕ್ಸ್ಟ್ ಸ್ವಲ್ಪ ದಿವಸ ಆದ್ಮೇಲೆ ನನ್ನ ಜೊತೆಗೆ ಸೆಟ್ ಟ್ರಾವೆಲ್ ಮಾಡಿ ತಿರ್ಗಾ ವಾಪಸ್ ಸೆಟ್ ನಮ್ಮ ಮನೆಗೆ ಬರೋ ಥರ ಆಗೋದು. ಸೊ ಹಾಗಾಗಿ ಶಿ ಇಸ್ ಬೀನ್ ಅ ಫ್ಯಾಂಟಾಸ್ಟಿಕ್ ಸಪೋರ್ಟ್ ಟು ಮೀ ಆ್ಯಂಡ್ ಇದು ಸ್ಟ್ರೆಂತ್ ಟು ಮೀ. ಸೊ ನನಗೆ ಪ್ರೊಡಕ್ಷನ್ನ ಯಾವುದೇ ತಲೆನೋವು ಇದೆ, ಕ್ರಿಯೇಟಿವ್ಲಿ ನಾನು ಏನು ಕೊಡಬೇಕು ಅದನ್ನ ನಾನು ಕೊಡೋಕ್ಕೆ ಸಾಧ್ಯ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ಆ್ಯಂಡ್ ಶರ್ಮಿಲಾ ಅವರು, ನಾವು ಫಸ್ಟ್ 23 ಶುರು ಮಾಡಿದಾಗ ಅವ್ರನ್ನ ಅಪ್ರೋಚ್ ಮಾಡಿದೆ. ಅವರು ಅಬ್ರಾಡಲ್ಲಿ ಇದ್ರು. ಸೊ ಅವಾಗ ಅವ್ರು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು 24 ಆ್ಯಂಡ್ ದೆನ್ ಅದೇ ನಾವು ತಿರ್ಗಾ ಸಿನಿಮಾ ರೀಸ್ಟಾರ್ಟ್ ಮಾಡಿದಾಗ ತಿರ್ಗಾ ಅವ್ರು ಅಪ್ರೋಚ್ ಮಾಡಿದ್ವಿ. ಬಿಕಾಸ್ ನಾವು ಆ ಕ್ಯಾರೆಕ್ಟರ್ಲಿ ಅವ್ರು ನೋಡ್ಬಿಟ್ಟಿದ್ವಿ ಅವ್ರಿಗೆ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಫಾರ್ ದ ಫಸ್ಟ್ ಚಾಯ್ಸ್ ಅಂತ ಹೇಳಿ ತಿರ್ಗಾ ಅವ್ರ ಹತ್ರ ಮಾತಾಡಿ. ಸೊ ಶಿ ವಾಸ್ ಅವೈಲೇಬಲ್ ಆ್ಯಂಡ್ ಶಿ ಕೇಮ್, ಶಿ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಹೈಟ್ಸ್ ಆಫ್ ಪ್ರೊಫೆಷನಲಿಸಮ್, ಐ ಶುಡ್ ಸೇ ದಟ್. ಹೈಟ್ಸ್ ಆಫ್ ಪ್ರೊಫೆಷನಲಿಸಮ್ ನನಗೆ ತುಂಬ ಇಷ್ಟ ಆಯಿತು. ಯಾಕಂದ್ರೆ ಬೇರೆ ಯಾವುದೇ ಥರದ ತೊಂದರೆ ಆಗಲಿ, ಟ್ಯಾಂಟ್ರಮ್ಸ್ ಆಗಲಿ, ಅದನ್ನೆಲ್ಲ ಬರೋರು ಅವ್ರು ಕೆಲಸ ಮಾಡೋರು ನಾನು ಸ್ಕ್ರಿಪ್ಟ್ ಲೆವೆಲಲ್ಲಿ ಏನು ಡಿಸ್ಕಸ್ ಮಾಡಿದ್ರು ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಅವರು ನಿಭಾಯಿಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಶರ್ಮಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶೋಭರಾಜ್ ಸರ್ ನೀವು ನೋಡ್ತೀರ, ತುಂಬ ಎಂಜಾಯ್ ಮಾಡ್ತಾರೆ. ಶೋಭರಾಜ್ ಸರ್ ಅಷ್ಟು ಅಚ್ಚುಕಟ್ಟಾಗಿ ಸತಿ ಕಾಮಿಡಿ ಮಾಡ್ಕೊಟ್ಟಿದ್ದಾರೆ ನಮಗೆ. ಆ್ಯಂಡ್
ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ಅವರು ಅಷ್ಟೇ ತುಂಬ ಈಸಿ ಎಲ್ಲ ಕೆಲಸ ಮಾಡಿದ್ವಿ. ಇಲ್ಲೂ ಬಂದಿದ್ದು ಸರ್ ಇದು 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 ಅಂತ ಹೇಳಿದ ತಕ್ಷಣ ಅದೇ ಅಷ್ಟು ನೀಟಾಗಿ ಅವರು ಕೆಲಸ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಶೋಭರಾಜ್ ಸರ್. ಆ್ಯಂಡ್ ಹರೀಶ್ ಕೊಮ್ಮೆ ಅವರು ತಕ್ಷಣ ಅಲ್ಲಿ ಅವರು 3 ತಿಂಗಳಲ್ಲ 6 ತಿಂಗಳಿಂದಲೇ ಅವ್ರನ್ನ ನಮ್ಮ ಆಫೀಸಲ್ಲಿ ಕೂಡ ಹಾಕೊಂಡಿದ್ವಿ, ಅವರವರ ಎಂಟೈರ್ ಟೀಮ್ನ. ಆ್ಯಂಡ್ ಎಲ್ಲರೂ ಅಷ್ಟೇ ಪ್ಯಾಷನೇಟ್ ಆಗಿ ಅಷ್ಟೇ ಒಂದು ಪೇಷನ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಎಲ್ಲರೂ ಬೇಜಾರು ಮಾಡ್ಕೊಂಡೆ, ಎಲ್ಲರೂ ಆ ಸ್ಟ್ರೆಸ್ನ ತಗೊಂಡೆ, ಅವರು ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ಹರೀಶ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಯುವರ್ ಅಸಿಸ್ಟೆಂಟ್ಸ್ ಆಲ್ಸೋ, ಸೋಹನ್ ಇರ್ಬೋದು, ಯಶವಂತ್ ಇರ್ಬೋದು, ಅಭಿ ಇರ್ಬೋದು, ಎಲ್ಲರೂ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನಿರುದ್ಧ್ ಅವರು ವಂಶಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದು ನನಗೆ ಅವ್ರ ಜೊತೆ 2 ಹಾಡು ಮಾಡಿದ್ದೀವಿ, ಅವ್ರ ಕೈಲಿ ಹಾಡ್ಸಿದ್ದೀವಿ, ಅವಾಗ ನನಗೆ ಗೊತ್ತಾಗಿಲ್ಲ. ಮೊನ್ನೆ ರೀಸೆಂಟ್ ಆಗಿ ಕೂತ್ಕೊಂಡು ವಂಶಿ ನೋಡ್ತಿದ್ದಾಗ ಆ ಚಿಕ್ಕ ಹುಡುಗರು, ಅವಾಗ ನನ್ನ ವೈಫ್ ಕೇಳಿದ್ವಿ, ಇದು ಅನಿರುದ್ಧ್ ಶಾಸ್ತ್ರಿನ ಅಂತ. ನೆಕ್ಸ್ಟ್ ಡೇ ಅವರು ಸ್ಟುಡಿಯೋ ಸಿಕ್ಕಿದಾಗ ನಾನು ಕೇಳಿ, ನೀವು ಆಕ್ಟ್ ಮಾಡಿದ್ರೆ ನನ್ನ ವಂಶಿ ಸಿನಿಮಾದಾಗ? ಹೌದು ಸರ್ ಅವರು. ಹಾಗೆ ಅವಾಗ ಎಷ್ಟು ವಯಸ್ಸಾಗಿದೆ ನನಗೆ ಅಂತ ಗೊತ್ತಾಯಿತು. ಸೊ ವಂಶಿ ಅವರು ಆಕ್ಟ್ ಮಾಡಿದ್ರು. ಬಟ್ ವಾಟ್ ಆರ್ ಟ್ಯಾಲೆಂಟೆಡ್ ಯಂಗ್ಸ್ಟರ್. ಆ ಹಾಡಲ್ಲಿ ಇರಲಿ, ಬರೆಯೋದಿರಲಿ, ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್. ಆ್ಯಕ್ಚುಲಿ ರಾತ್ರಿ 11 ಆಗಲಿ 1 ಗಂಟೆ ಆಗಲಿ, ವಾಟ್ ಎವರ್ ಟೈಮ್ ಆ್ಯಕ್ಚುಲಿ ಡಿಸ್ಕಷನ್ಸ್ ಓಪನ್ ಇರ್ತಾರೆ. ಸೊ ಲಾಟ್ ಆಫ್ ಗುಡ್ ಟ್ಯಾಲೆಂಟ್, ಬಂಡಲ್ ಆಫ್ ಟ್ಯಾಲೆಂಟ್. ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮೊನ್ನೆ ತನ್ನ ಎಂಗೇಜ್ಮೆಂಟ್ ಬೇರೆ ಆಗಿದೆ. ಓಕೆ, ಕೆಲಸ ಬಿಟ್ಬಿಟ್ಟೆ. ಓಕೆ, ಹಾಗೆ ಪ್ರಮೋದ್ ಅವರು ಫ್ಯಾಂಟಾಸ್ಟಿಕ್ ಜೆನ್ಯೂನ್. ಆ್ಯಂಡ್ ಎಷ್ಟೇ ಚೇಂಜಸ್ ಕೇಳಿ, ನಾವು ಏನೇ ಹೇಳಿದ್ವಿ, ಹಾಂ ಸರ್ ಬರ್ಕೊಡ್ತೀನಿ ಸರ್ ಅದನ್ನ ಬಂದು ಅವರು ಹಾಡಿ ಕಳಿಸ್ತಾರೆ. ದಟ್ ಇಸ್ ದ ಬ್ಯೂಟಿ ಆಫ್ ಬೋತ್ ಅನಿರುದ್ಧ್ ಅಂಡ್ ಪ್ರಮೋದ್ ಆ್ಯಕ್ಚುಲಿ. ಸೊ ಹಾಗೆ ಅವರು ಕೂಡ ಏನು ಹಾಡನ್ನ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಅವರು. ವಂಡರ್ಫುಲ್ ಲಿರಿಕ್ಸ್, ವೆರಿ ಈಸಿ ಲಿರಿಕ್ಸ್, ನನಗೆ ಇಷ್ಟ ಹಾಗೆ. ಸೊ ಥ್ಯಾಂಕ್ ಯು ಆಲ್ over here for all the beautiful experiences and strength and support. Thank you so much. And over to you.